ಎಲ್ಲರಿಗೂ ಶುಭ ಸಂಜೆ. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್, ಮತ್ತೊಂದು ಸರಿ ಎಲ್ಲರಿಗೂ ಇವತ್ತಿನ ಈ ಸಜ್ಜನ ಸಾಂಗತ್ಯಕ್ಕೆ ಸ್ವಾಗತ. ಸೊ ಇಷ್ಟವರೆಗೆ ನೀವು ಅದ್ಭುತವಾದ ಧ್ಯಾನ ಮಾಡಿದಿರಿ. ಪ್ರತಿಯೊಂದು ದಿವಸ ಈ ರೀತಿಯಲ್ಲಿ ಅದ್ಭುತವಾದ ಧ್ಯಾನ, ಜ್ಞಾನ ಹಂಚಿಕೆ ಎಲ್ಲ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಇಲ್ಲಿ 40 ದಿನಗಳ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಇದಕ್ಕೂ ಕಾರ್ಯಕರ್ತವಾಗಿ ಅದ್ಭುತವಾದ ರೀತಿಯಲ್ಲಿ ಅವರ ಬಾಧ್ಯತೆಗಳನ್ನು ನಿರ್ವಹಿಸ್ತಾ ರೇವತಿ ಮೇಡಮ್ ಅವರು ಮತ್ತೆ ಮಿಕ್ಕಿದು ಎಲ್ಲ ಸೀನಿಯರ್ ಮಾಸ್ಟರ್ ಸಹ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಮತ್ತೊಂದ್ಸರಿ ಅಭಿನಂದನೆಗಳು ಈ ಮೂಲಕ. ಎಸ್ ಎಸ್ ಮಾಸ್ಟರ್ಸ್. ಸೊ ಪ್ರತಿಯೊಂದು ದಿವಸ ಸೀನಿಯರ್ ಮಾಸ್ಟರ್ಸ್ ಬರ್ತಾ ಇದ್ದಾರೆ. ಇಲ್ಲಿ ಅವರು ಅದ್ಭುತವಾದ ಜ್ಞಾನನು ತಿಳಿಸ್ಕೊಡ್ತಾ ಇದ್ದೀರಾ. ಸೊ ಈ ಜ್ಞಾನ ಏನೇನು ನೀವು ತಿಳ್ಕೊಂತೀರೋ ದಯವಿಟ್ಟು ಬರ್ಕೋಲಿ. ಒಂದು ಪುಸ್ತಕ ಇಟ್ಕೊಂಡು ಪೆನ್ ಇಟ್ಕೊಂಡು ಬರ್ಕೋಲಿ. ಓಕೆ, ಯಾಕಂದ್ರೆ ಇನ್ನು ಮುಂದಿನ ಕಾಲದಲ್ಲಿ ನೀವು ಟೀಚ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ನೀವೀಗ ಕೇಳಿಸ್ಕೊಂಡೋದು ನಿಮ್ಮ ಆಂತರಿಕ ಪರಿವರ್ತನೆ ಮಾಡಿಕೊಂಡು ಇನ್ನು ಮುಂದಿನ ಕಾಲದಲ್ಲಿ ನೀವು ಟೀಚ್ ಮಾಡಬೇಕಾಗತ್ತೆ. ಅದಕ್ಕೇನು ಬೇಕು ನಮಗೆ ಅಂದರೆ ಜ್ಞಾನ ಬೇಕು. ಆ ಜ್ಞಾನಕ್ಕೋಸ್ಕರವೇ ಸ್ವಾಧ್ಯಾಯ ಸಜನ ಸಾಂಗತ್ಯ. ಇಲ್ಲಿ ಪ್ರಧಾನವಾಗಿ ಈ ಸಮಯದಲ್ಲಿ ನಾವು ಕೂತ್ಕೊಂಡು ಅದ್ಭುತವಾದ ಸಜನ ಸಾಂಗತ್ಯ ಮಾಡ್ಕೊತಾ ಇದ್ದೀವಿ. ಅದ್ಭುತವಾದ ಜ್ಞಾನವನ್ನು ಪಡಿತಾ ಇದ್ದೀವಿ. ಧ್ಯಾನ ಆದಮೇಲೆ ಜ್ಞಾನ ಪಡಿತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಇದನ್ನು ಅಳವಡಿಸ್ಕೊಳ್ಳಿ. ಒಂದು ಪುಸ್ತಕ, ಒಂದು ಪೆನ್ನು ಕಂಪಲ್ಸರಿ. ಇಲ್ಲಾಂದರೆ ಮನೆಗೆ ಹೋದ್ಮೇಲೆ ನೆಕ್ಸ್ಟ್ ಡೇ ಒಂದು ವಿಡಿಯೋ ಬರ್ತದೆ. ಆ ವಿಡಿಯೋನ ಮುಂದೆ ಇಟ್ಕೊಂಡು ವಿಡಿಯೋ ಕೇಳಿಸ್ಕೊಂಡು ಬರ್ಕೋಬೇಕು. ನಾವು ವಿರ್ ಆಲ್ ಸ್ಟೂಡೆಂಟ್ಸ್. ನಾವೆಲ್ಲರೂ ವಿದ್ಯಾರ್ಥಿನಲ್ಲ ಅಷ್ಟೇ. ಯಾವುದೇ ರೀತಿಯಲ್ಲಿ ಅನ್ಕೊಬೇಡಿ ನಾನು ವಯಸ್ಸು ಜಾಸ್ತಿ ಇದೆ, ಎಲ್ಲ ಓದಿದ್ದೀನಿ, ರಿಟೈರ್ಡ್ ಆಗಿದ್ದೀನಿ, ಇಲ್ಲಾಂದ್ರೆ ನಾನೊಂದು ಇಂಜಿನಿಯರಿಂಗ್ ಸ್ಟೂಡೆಂಟು, ಇಲ್ಲ ನಾನು ಗ್ರಾಡ್ಯುಯೇಟು, ಪೋಸ್ಟ್ ಗ್ರಾಡ್ಯುಯೇಟು, ಎಲ್ಲ ಸಂಬಂಧ ಇದೆಲ್ಲ. ಅದೆಲ್ಲ ಪ್ರಾಪಂಚಿಕ ವಿದ್ಯೆ ಅಷ್ಟೇ. ಪ್ರಾಪಂಚಿಕ ವಿದ್ಯೆಯಿಂದ ಸ್ವಲ್ಪ ನಮಗೆ ಇರೋಕ್ಕೆ ಊಟ, ವಸತಿ ಇಷ್ಟು ಮಾತ್ರ ಸಂಪಾದನೆ ಮಾಡ್ಬೋದು ಅಷ್ಟೇ. ಆದರೆ ನಾವು ಕಲಿತಿರೋಂಥ ವಿದ್ಯೆ ಯಾವುದು? ಶಾಶ್ವತ ವಿದ್ಯೆ. ಅದೇ ಆತ್ಮವಿದ್ಯೆ. ಆತ್ಮವಿದ್ಯೆ ಅನ್ನೋದು ಹೇಗೆ ಕಲಿತಾ ಇದ್ದೀವಿ? ಆಧ್ಯಾತ್ಮಿಕ ವಿದ್ಯೆ ಕಲಿತಾ ಇದ್ದೀವಿ. ಇದು ಮರೆಯಲಾಗಕ್ಕೆ ಸಾಧ್ಯವಿಲ್ಲ. ಯಾವಾಗ? ಈ ಜನ್ಮ ಅಲ್ಲ, ಎಷ್ಟು ಜನ್ಮಗಳು ನಾವು ತಗೊಂಡಿದ್ರು ಇಲ್ಲ, ಇದೇ ಜನ್ಮ ಕೊನೆ ಜನ್ಮ ಮಾಡ್ಕೋಬೇಕಂದ್ರೂ ಈ ವಿದ್ಯೆ ಬೇಕೇ ಬೇಕು. ಈ ವಿದ್ಯೆ ಇಲ್ಲ ಅಂದ್ರೆ ಏನಾಗ್ತದೆ? ಪುನರಪಿ ಮರಣಂ ಪುನರಪಿ ಜನನಂ. ಅದು ಆಗ್ತಾನೇ ಇರ್ತದೆ. ಯಾಕಂದ್ರೆ ನೀವು ಕಲ್ಸ್ಕೊಂಡಿಲ್ಲ. ಯಾವ ಜ್ಞಾನ? ಆತ್ಮಜ್ಞಾನ. ಮತ್ತೆ ಬೇರೆ ಜ್ಞಾನ ಎಲ್ಲ ಕಲ್ಸ್ಕೊಂಡಿದ್ವಲ್ಲ, ಅದರಿಂದ ಉಪಯೋಗ ಇಲ್ಲ. ಅರ್ಥ ಆಯ್ತಾ? ನೀವು ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಏನೇ ಆಗ್ಬೋದು. ಡಾಕ್ಟರ್ ಅಂದ್ರೆ ಸ್ವಲ್ಪ ಪರವಾಗಿಲ್ಲ. ಡಾಕ್ಟರ್ ಅಂದ್ರೆ ಯಾಕಂದ್ರೆ ಅವನಿಗೆ ಅಟ್ಲೀಸ್ಟ್ ಆ ಶರೀರ, ನಾವು ಏನು ಶರೀರ ಧರಿಸಿದೀವೋ, ನಾವು ಶರೀರ ಪಡೆದಿದೀವೋ, ಅಟ್ಲೀಸ್ಟ್ ಸ್ವಲ್ಪನ ಅರ್ಥ ಮಾಡ್ಕೊಂಡಿರ್ತಾನೆ. ಒಳಗಡೆ ಏನು ಅವಯವಗಳಿದೆ, ಹೆಂಗ್ ಕೆಲಸ ಮಾಡುತ್ತೆ, ಅವೆಲ್ಲ ಒಂದಕ್ಕಿನ್ನೊಂದು ಸಂಪರ್ಕ ಯಾವ ರೀತಿಯಲ್ಲಿರುತ್ತೆ, ಊಟ ನಾವು ಸ್ವೀಕಾರ ಮಾಡಿದ್ರೆ ಹೇಗೆ ಪಚನ ಆಗತ್ತೆ, ವಿಸರ್ಜನೆ ಹೇಗಾಗತ್ತೆ, ಶ್ವಾಸಕ್ರಿಯೆ ಹೇಗಾಗತ್ತೆ, ರಕ್ತ ಪರಿಚಲನೆ ಹೇಗಾಗತ್ತೆ, ಇವೆಲ್ಲ ಸ್ವಲ್ಪ ಅಟ್ಲೀಸ್ಟ್ ಸ್ವಲ್ಪ ಐಡಿಯಾ ಇರುತ್ತೆ ಅಲ್ವಾ? ಅದಕ್ಕೋಸ್ಕರ ಪರವಾಗಿಲ್ಲ. ಬಟ್ ಇಂಜಿನಿಯರ್ಸ್ ಅವ್ರ ಕತೆ ಏನು ಹೇಳಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಏನೇನೋ ಮಾಡ್ತೀವಿ, ಏನೇನೋ ಆಗತ್ತೆ, ಕೊನೆಗೆ ನಮ್ಮ ಬಗ್ಗೆ ನಮಗೆ ಅರಿವೇ ಇಲ್ಲ. ದೇಹದ ಬಗ್ಗೆ ಅರಿವಿಲ್ಲ, ಮನಸ್ಸು ಬಗ್ಗೆ ಅರಿವಿಲ್ಲ, ಮತ್ತೆ ಕೊನೆಗೆ ಆತ್ಮದ ಬಗ್ಗೆ ಅರಿವೇ ಇಲ್ಲ. ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ಸ್ವಲ್ಪನು ಅಂದ್ರೆ ಕಿಂಚಿಂತ ಅದ್ರ ಬಗ್ಗೆ ಚಿಂತೆನೂ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಸೊ ಇಲ್ಲಿ ಅದ್ಭುತವಾದ ಈ ಆತ್ಮವಿಜ್ಞಾನ, ಆತ್ಮಜ್ಞಾನ, ಆತ್ಮವಿದ್ಯೆ ಸಿಗ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಅನೇಕ ಧನ್ಯವಾದಗಳು ನಾವು ಈ ಪ್ರಕೃತಿಗೆ ಹೇಳ್ಬೇಕು. ಈ ಅವಕಾಶ ಕೊಟ್ಟಿದೆ ನಮಗೆ, ಈ ಅರ್ಹತೆ ಸಿಕ್ಕಿದೆ ನಮಗೆ. ಇದು ಅದ್ಭುತವಾದ ಮಾರ್ಗ. ಇದರಲ್ಲಿ ತೊಡಗಿಸ್ಕೊಂಡಿದ್ದೀವಿ. ನಿಮಗೆ ಯಾವುದೇ ತಿರೋಗಮನ ಇಲ್ಲ.
ಇಲ್ಲಿಂದ ಇಲ್ಲಿಂದ ಸಿಗೋದೆಲ್ಲ ಪುರೋಗಮನ ಅಷ್ಟೇ. ಪುರೋಗಮನ 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 ಅಷ್ಟೇ. ಆ ರೀತಿಯಲ್ಲಿ ಮುಂದಕ್ಕೆ ಹೋಗ್ತಾ ಇರ್ತೀವಿ ನಾವು. ಜೀವನ ಶಾಸ್ತ್ರ ಕಲಿತೀವಿ ನಾವು. ಏನು ಕಲಿತೀವಿ? ಜೀವನ ಶಾಸ್ತ್ರ. ಸೊ ಇವತ್ತಿನ ಟಾಪಿಕ್ಕು ಅದೇ. ಏನಂತದು? ಆಧ್ಯಾತ್ಮಿಕದಲ್ಲಿ ಏನು ಆ 6 ನಿಯಮಗಳಿದೆ, ಆತ್ಮಜ್ಞಾನದ ಆ 6 ನಿಯಮಗಳು ಏನಿದೆ, ಏನು ಈ ವಿದ್ಯೆದಲ್ಲಿ 6 ನಿಯಮಗಳಂತ ಇಟ್ಟಿದ್ದಾರೆ. ಅನೇಕ ನಿಯಮಗಳಿದೆ, 6 ನಿಯಮಗಳಂತಲ್ಲ. ಇದು ಜಸ್ಟ್ ಹೇಳ್ಬೇಕಂದ್ರೆ 6 ನಿಯಮಗಳು ಹೇಳ್ತಾ ಇದ್ದಾರೆ ಅಷ್ಟೇ. ಆದರೆ ಅನೇಕ 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 ನಿಯಮಗಳಿದೆ. ಯಾಕಂದ್ರೆ ಆಧ್ಯಾತ್ಮಿಕತೆನೂ 6 ನಿಯಮಗಳಲ್ಲಿ ಹೇಳ್ತೀನಿ ಅಂತಂದ್ರೆ ಸಾಧ್ಯವಿಲ್ಲ. ಅದು ಮೇಲ್ನೋಟಕ್ಕೆ ಹೇಳ್ಕೋಬಹುದು ಅಷ್ಟೇ, ಬಟ್ ಸಾಧ್ಯವಿಲ್ಲ. ಇನ್ಫೈನಟ್ ರೂಲ್ಸ್, ಇನ್ಫೈನಟ್ ವಿಸ್ಡಮ್ ಆಧ್ಯಾತ್ಮಿಕತೆ ಅಂದ್ರೆ. ಯಾವುದೇ ವಿಜ್ಞಾನ ನೀವು ಓದಿಬೇಕಂದ್ರೆ ಒಂದು 5 ಪುಸ್ತಕಗಳು, 10 ಪುಸ್ತಕಗಳು, 20 ಪುಸ್ತಕಗಳು ಅಲ್ಲಿ ಮುಗಿತು ಅಷ್ಟೇ. ಬಟ್ ಕೆನ್ ಯು ಡಿಫೈನ್ ಸ್ಪಿರಿಚುವಲ್ ಸೈನ್ಸ್ ಇನ್ 10 ಬುಕ್ಸ್, 20 ಬುಕ್ಸ್, 100 ಬುಕ್ಸ್, 1000 ಬುಕ್ಸ್? ನೋ ಚಾನ್ಸ್, ನೋ ಚಾನ್ಸ್. ಇನ್ಫೈನಟ್ ಬುಕ್ಸ್. ಒಂದೊಂದು ಆತ್ಮ ಒಂದು ವಿಭಿನ್ನವಾಗಿರುತ್ತೆ, ಗೊತ್ತಾದ? ಈಗ ಉದಾಹರಣೆಗೆ ಮ್ಯಾಥಮೆಟಿಕ್ಸ್ ಎಷ್ಟು ಓದ್ತೀರಾ? PhD, ಮೊದಲನೇ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್, PhD, ತದನಂತರ ಇನ್ನು ಸ್ವಲ್ಪ ಒಂದು 5-6 ವಿಭಾಗಗಳು, ಇಲ್ಲಾಂದ್ರೆ 10 ವಿಭಾಗಗಳು ಇರ್ತದೆ. ಎಲ್ಲ ಓದಿ ಅಂತ ಇಟ್ಕೊಳ್ಳಿ ಒಂದೇ ಜನ್ಮದಲ್ಲಿ, ಇನ್ನೇನಿಲ್ಲ, ಅಲ್ಲಿ ಖಾಲಿ ಆಯಿತು ಅಷ್ಟೇ. ಬಟ್ ಕ್ಯಾನ್ ಯು ಡೂ ದಿಸ್ ವಿತ್ ಸ್ಪಿರಿಚುವಲ್ ಸೈನ್ಸ್? ಆಧ್ಯಾತ್ಮದಲ್ಲಿ ಮಾಡ್ಬೋದಾ ಆ ರೀತಿಯಲ್ಲಿ? ಸಾಧ್ಯವಿಲ್ಲ. ಅದಕ್ಕೆ ಏನಂತ ಕರಿತೀವಿ ಗೊತ್ತಾ? ಆಧ್ಯಾತ್ಮಿಕ ಅಂದ್ರೆ ಸ್ಪಿರಿಚುವಲ್ ಸೈನ್ಸ್ ಈಸ್ ದಿ ಮದರ್ ಆಫ್ ಆಲ್ ಸೈನ್ಸಸ್ ಆನ್ ದಿಸ್ ಅರ್ತ್ ಪ್ಲಾನೆಟ್. ಇಟ್ ಈಸ್ ಸುಪೀರಿಯರ್ ಟು ಆಲ್ ದ ಅದರ್ ಸೈನ್ಸಸ್. ಯಾವ್ದ್ಯಾವ್ದು ವಿಜ್ಞಾನ ನೀವು ಕಲಿತಿರೋ ಎಲ್ಲದಕ್ಕೂ ಇದು ಒಂಥರ ತಾಯಿ ಸಮಾನ. ಇದು ದೊಡ್ಡ ಪ್ರಮಾಣದಲ್ಲಿರ್ತದೆ. ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಸೊ ಇಲ್ಲಿ ಈ ಏನು ಹೇಳ್ಕೊಡ್ತದೆ ಈ ಆಧ್ಯಾತ್ಮಿಕ ವಿಜ್ಞಾನ, ಅಷ್ಟೆಲ್ಲ ದೊಡ್ಡದಂತ ಹೇಳ್ತೀವಿ ನಾವು. ಇದು ಮದರ್ ಆಫ್ ಆಲ್ ಸೈನ್ಸಸ್ ಅಂತ. ಪ್ರತಿಯೊಂದು ವಿಜ್ಞಾನ ಇಲ್ಲಿಂದ ಹುಟ್ಟಿರೋದೆ. ಹೇಳ್ಬೇಕಂದ್ರೆ ಈಗ ನಾವು ಅನುಭವಿಸ್ತಾ ಇರೋಂಥ ಟೆಕ್ನಾಲಜಿ ಆಗಲಿ, ಅನೇಕ ಸೌಕರ್ಯಗಳಾಗಲಿ, ಇವೆಲ್ಲ ಎಲ್ಲಿಂದ ಬಂದಿದೆ ಗೊತ್ತಾ? ನಮ್ಮ ವೇದಗಳಿಂದನೇ. ವೇದಗಳಲ್ಲಿ ಪ್ರತಿಯೊಂದು ಬರೆದಿರೋದೆ. ಪ್ರತಿಯೊಂದು ಯಾವ ಟೆಕ್ನಾಲಜಿ ತಗೋಲಿ, ಇತ್ತೀಚಿನ ನಾವು ಈಗ ಅನುಭವಿಸ್ತಾ ಇರೋಂಥ ಟೆಕ್ನಾಲಜಿ ಆಗಲಿ, ಒಂಥರ ರವಾನ ಸೌಕರ್ಯಗಳಾಗಲಿ, ಪ್ರತಿಯೊಂದೂ ನಮ್ಮ ವೇದಗಳಲ್ಲಿ ಇಲ್ಲ ಅಂತ ಸಬ್ಜೆಕ್ಟ್ ಯಾವುದಿಲ್ಲ. ಪ್ರತಿಯೊಂದು ಅಲ್ಲಿ ಅನೇಕ ವಿಭಾಗಗಳು, ಜ್ಯೋತಿಷ್ ಶಾಸ್ತ್ರ, ವಿಮಾನಶಾಸ್ತ್ರ, ಏನು ಗಣಿತಶಾಸ್ತ್ರ, ರಸಾಯನಶಾಸ್ತ್ರ, ಜೀವ ಅಂದ್ರೆ ಜುವಾಲಜಿ, ಬಾಟಿ, ಏನು ಬೇಕು ಎಲ್ಲ ಇದೆ ಅದ್ರ. ಅದಕ್ಕೆ ನಮ್ಮ ಸನಾತನ ಧರ್ಮ ಅನ್ನೋದು, ನಮ್ಮ ಆಧ್ಯಾತ್ಮಿಕ ಶಾಸ್ತ್ರ ಅನ್ನೋದು ಎಲ್ಲದಕ್ಕೂ ಇದು ಮದರ್ ಆಫ್ ಆಲ್ ಸೈನ್ಸಸ್. ಅರ್ಥ ಮಾಡ್ಕೋಬೇಕು ನಾವು. ಮತ್ತೆ ಏನು ಹೇಳ್ಕೊಡ್ತದಪ್ಪ ಇದು ಅಂತಂದ್ರೆ, ಇಲ್ಲಿ ಯಾವುದೇ ಸೈನ್ಸು ಮ್ಯಾಥಮೆಟಿಕ್ಸು ಅಂತ ಪರಿಮಿತಿ ಇಲ್ಲ ಸ್ನೇಹಿತರೆ. ಇಲ್ಲಿ ಏನು ಹೇಳ್ಕೊಡೋಕೆ ಪ್ರಯತ್ನ ಅಂದ್ರೆ, ನೀವು ಯಾವ ರೀತಿಯಲ್ಲಿ ಜೀವಿಸಬೇಕು, ಹೌ ಟು ಲಿವ್, ವಾಟ್ ಟು ಡೂ, ವಾಟ್ ನಾಟ್ ಟು ಡೂ, ಏನು ಮಾಡಬೇಕು, ಏನು ಮಾಡಬಾರದು, ಯಾವ ರೀತಿಯಲ್ಲಿ ನಿವಾಸ ಮಾಡಬೇಕು, ನಿಮ್ಮ ಜೀವನಕ್ಕೆ ಅರ್ಥ ಏನು, ಸಾರ್ಥಕತೆ ಏನು, ಜೀವನದ ಉದ್ದೇಶ ಏನು, ವಾಟ್ ದ ಪರ್ಪಸ್ ಆಫ್ ಯುವರ್ ಬರ್ತ್. ನಾವಿಲ್ಲಿ ಜೀವಿಸ್ತಾ ಇದ್ವಿ, ಯಾವ ರೀತಿಯಲ್ಲಿ ಜೀವನ ಮಾಡಬೇಕು, ನಮ್ಮ ಸುತ್ತಮುತ್ತಿರುವಂಥ ಪರಿಸರದ ಬಗ್ಗೆ ಯಾವ ರೀತಿಯಲ್ಲಿ ನಾವು ಆರೈಕೆ ಮಾಡಬೇಕು, ಪ್ರತಿಯೊಂದು ತಿಳಿಸ್ಕೊಡುತ್ತದೆ. ಅದಕ್ಕೆ ಇದನ್ನು ಸಂಪೂರ್ಣ ಜೀವನ ಶಾಸ್ತ್ರ ಅಂತ ಕರಿತೀವಿ ನಾವು. ಆಧ್ಯಾತ್ಮಿಕ ಶಾಸ್ತ್ರ ಅಂದ್ರೆ ಯಾರ್ಯಾರು ಆಧ್ಯಾತ್ಮಿಕ ಶಾಸ್ತ್ರ ಕಲ್ಸ್ಕೊಂತಾರೋ ಅವರು ಏನಾಗ್ತಾರೆ? ವಿಜ್ಞಾನಿಗಳಾಗ್ತಾರೆ. ವಿಜ್ಞಾನಿ ಅಂತಂದ್ರೆ ಅರ್ಥ ಆಯ್ತಾ? ವಿಶೇಷ ಜ್ಞಾನವಂತರು ಅಂತ ಅರ್ಥ ವಿಜ್ಞಾನಿ ಅಂದ್ರೆ. ಅದಕ್ಕೆ ನಾವು ಈ ಆಧ್ಯಾತ್ಮಿಕ ಜ್ಞಾನವನ್ನೇ ಮೊದಲಿಂದ ಹುಟ್ಟಿದಿಂದ ಮಕ್ಕಳಿಂದ ಇದು ಅಳವಡಿಸಬೇಕು. ಇತ್ತೀಚಿನ ಕಾಲದಲ್ಲಿ ಇದು ಅತ್ಯಂತ ಅವಶ್ಯಕತೆ ಅಂತ ನಮ್ಗೆಲ್ಲರಿಗೂ ಅರ್ಥ ಆಗ್ತಾ ಇದೆ. ಇತ್ತೀಚಿನ ಕಾಲದಲ್ಲಿ ನಡೀತಾ ಇರೋಂಥ ಈ ಪರಿಣಾಮಗಳು ನೋಡ್ತಾ ಇದ್ರೆ ಅತ್ಯಂತ ಅವಶ್ಯಕತೆ ಏನಪ್ಪಾ ಅಂತಂದ್ರೆ ಆಧ್ಯಾತ್ಮಿಕ ವಿಜ್ಞಾನ, ಆಧ್ಯಾತ್ಮಿಕ ಶಾಸ್ತ್ರ. ಪ್ರತಿ ಸಣ್ಣ ಮಗುವಿಂದ ಕೊನೆಯವರೆಗೂ ಪ್ರತಿಯೊಬ್ಬರಿಗೂ ಬೋಧಿಸಬೇಕಂತ ಒಂದು ಅದ್ಭುತ ಮಹಾವಿದ್ಯೆ, ಶಾಶ್ವತ ವಿದ್ಯೆ, ದೈವ ವಿದ್ಯೆ ಇದು.
ಅರ್ಥ ಆಯ್ತಾ? ಆ ರೀತಿಯಲ್ಲಿ ಸ್ನೇಹಿತರೆ ಇದು ಇನ್ನು ಏನೇನು ನಮಗೆ ತಿಳಿಸ್ಕೊಡ್ತದೆ. ನಾವು ಜೀವನ ಹೇಗೆ ಯಾವುದೇ ವ್ಯಾಧಿ ಇಲ್ಲದೆ ಜೀವನ ಮಾಡಬೇಕು, ಯಾವುದೇ ವ್ಯಾಧಿ ಇದ್ರೂ ನಾವು ಸರಿಪಡಿಸ್ಕೋಬಹುದು. ಈಗ ಹುಟ್ಟಿದೀವಿ, ಜೀವನ ಮಾಡ್ತಾ ಇದ್ವಿ, ನೆಕ್ಸ್ಟು ಒಂದು ಸಮಯ ಬರುತ್ತೆ ಸತ್ತು ಹೋಗ್ತೀವಿ. ಏನು ಡೆತ್ ಅಂದರೆ? ಡೆತ್ ಅಂದರೆ ಅಲ್ಲಿಗೆ ಮುಗೀತಾ? ಇನ್ನು ಏನಾದರೂ ಇದೆಯಾ ಆ ಕಡೆ? ಈಸ್ ದೇರ್ ಎನಿಥಿಂಗ್ ಲೈಫ್ ಆಫ್ಟರ್ ದ ಡೆತ್? ಎಸ್, ಎಸ್, ನೀಡ್ ಟು ಅಂಡರ್ಸ್ಟ್ಯಾಂಡ್, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಆ ರೀತಿಯಲ್ಲಿ ಅನೇಕ ವಿಷಯಗಳು. ಆಯಿತು, ಜೀವನ ಮಾಡ್ತಾ ಇದ್ದೀವಿ, ಸಾವು ಬರ್ತಾ ಇದೆ, ಸಾವು ಅನುಭವಿಸ್ತಾ ಇದ್ದೀವಿ. ಸಾವು ಆದಮೇಲೆ ಏನು? ಆಯಿತು, ದುಃಖಗಳು ಬರ್ತಾ ಇದೆ, ಮಧ್ಯದಲ್ಲಿ ಯಾಕೆ ಬರ್ತಾ ಇದೆ? ಏನು ದುಃಖಗಳು ಬರ್ತವೆ? ಏನು ಕರ್ಮಗಳಂದ್ರೆ, ಕರ್ಮ ಸಿದ್ಧಾಂತ ಅಂದ್ರೆ ಏನು? ಆಮೇಲೆ ದುಃಖ ಬಂದರೆ ಅದರಿಂದ ದುಃಖ ರಾಹಿತ್ಯ ಹೊಂದೋದು ಯಾಕೆ? ಯಾವ ರೀತಿಯಲ್ಲಿ ಹೊಂದಬಹುದು? ಈ ದುಃಖಗಳು ಪರಿಹಾರ ಮಾಡ್ಕೊಳಕ್ಕೆ ಏನಾದ್ರು ಜ್ಞಾನ ಇದೆಯಾ? ದುಃಖಗಳು ಬರ್ತಾ ಇದೆ, ಅನುಭವಿಸ್ತಾ ಇದೀವಿ ಅಲ್ವಾ? ಮತ್ತೆ ಜನ್ಮ, ಜೀವನ, ಮೃತ್ಯು, ಮೃತ್ಯು ನಂತರ ಮೃತ್ಯು ಅನಂತರ ಜೀವನ, ಮತ್ತೆ ತಿರ್ಗಾ ಬರೋದು, ಪುನರಪಿ ಮನನಂ, ಪುನರಪಿ ಜನನಂ ತಗೊಂಡೋದು. ಇದು ಕಾರಣ ಏನು? ಏನೇನು ಕಾರಣಗಳಿರ್ಬೋದು? ಈ ರೀತಿಯಲ್ಲಿ ಅನೇಕ ಪ್ರಶ್ನೆಗಳಿಗೆ ಜೀವನ ಹೇಗೆ ನೀವು ನಡೆಸಬೇಕು ಅಂತದ್ದು ಯೋಚನೆಗಳು ಸಹ ಯಾವ ರೀತಿಯಲ್ಲಿ ಯೋಚನೆ ಮಾಡಬೇಕು, ಎಂಥ ಯೋಚನೆಗಳು ಮಾಡಬೇಕು, ಎಷ್ಟು ಯೋಚನೆಗಳು ಮಾಡಬೇಕು, ನಮ್ಮ ಯೋಚನಾ ಸರಳಿ ಯಾವ ರೀತಿಯಲ್ಲಿ ಇರಬೇಕು, ಮಾತುಗಳು, ಅದಕ್ಕೆ ವಾಕ್ಕ್ಷೇತ್ರ ಅಂತ ಕರಿತೀವಿ. ಯಾವ ರೀತಿಯಲ್ಲಿ ಮಾತಾಡಬೇಕು, ಯಾವ ರೀತಿಯಲ್ಲಿ ಮಾತಾಡಬಾರದು, ಇಂಥ ಅನೇಕ ಕ್ವಶನ್ಸ್ಗೆ ಅನೇಕ ಪ್ರಶ್ನೆಗಳಿಗೆ ಸಮಾಧಾನ ಒಂದು ಶಾಸ್ತ್ರ ಮಾತ್ರ ಹೇಳ್ತದೆ. ಅದೇ ಈ ಆಧ್ಯಾತ್ಮಿಕ ವಿಜ್ಞಾನ, ಆಧ್ಯಾತ್ಮಿಕ ಶಾಸ್ತ್ರ, ಆತ್ಮಜ್ಞಾನ ಶಾಸ್ತ್ರ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಯಾವುದೇ ಜ್ಞಾನ ಇಂಥ ವಿಶೇಷವಾಗಿ ತಿಳಿಸ್ಕೊಳ್ಳುವಂಥ ಜ್ಞಾನ ಯಾವುದೂ ಇಲ್ಲ. ಅದಕ್ಕೆ ನಾವು ಈ ಆತ್ಮ ವಿಜ್ಞಾನ ಶಾಸ್ತ್ರವನ್ನೇ ನಾವು ಸ್ಟಡಿ ಮಾಡಬೇಕು, ತಿಳ್ಕೋಬೇಕು, ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ಬೇಕಾಗತ್ತೆ. ಸೊ ಇದರಲ್ಲಿ ಅನೇಕರು ಈಗಾಗಲೇ ಅನೇಕ ವಿಜ್ಞಾನಿಗಳು ನಮ್ಮ ಭಾರತ ಭೂಮಿಯಲ್ಲಿ ಹುಟ್ಟಿದ್ದಾರೆ. ಯಾರ್ಯಾರಿರ್ಬೋದು? ಗೌತಮ ಬುದ್ಧದಿಂದ ಇಷ್ಟುವರೆಗೂ ಬ್ರಹ್ಮರ್ಷಿ ಪತ್ರಿಜಿವರೆಗೂ ಅನೇಕ ಗುರುಗಳು, ಅನೇಕ ಮಾಸ್ಟರ್ಸ್. They're all spiritual scientists. They have studied this spiritual science in depth, A to Z. ಓದಿ ಅರ್ಥ ಮಾಡಿಕೊಂಡು ಅದನ್ನು ಅನುಸರಿಸಿ ಅದು ಪಾಲನೆ ಮಾಡಿ ಅವರು ಮುಕ್ತಿ ಹೊಂದಿ, ಎನ್ಲೈಟ್ಮೆಂಟ್ ಹೊಂದಿ, ಅದಾದಮೇಲೆ ಎಲ್ಲರಿಗೂ ಬೋಧಿಸಿ, ಎಲ್ಲರಿಗೂ ಬೋಧನೆ ಮಾಡಿ, ಆ ರೀತಿಯಲ್ಲಿ ಅವರ ಜೀವನವನ್ನು ನಡೆಸ್ಕೊಂಡಿದ್ದಾರೆ. ಅವರೆಲ್ಲ ಯಾರು? ನಮ್ಮ ದೊಡ್ಡ ಮಹಾನ್ ಯೋಗಿಗಳು, ದ ಗ್ರೇಟ್ ಯೋಗೀಸ್ ಆಫ್ ಇಂಡಿಯಾ. ಅರ್ಥ ಆಯ್ತಲ್ಲ? ಆ ರೀತಿಯಲ್ಲಿ ಅವರು ಪ್ರಧಾನವಾಗಿ ಈ ಆಧ್ಯಾತ್ಮಿಕ ಶಾಸ್ತ್ರವನ್ನು ಒಂದು 6 ಸೂತ್ರಗಳ ಮುಖಾಂತರ ನಮ್ಗೆ ಕೊಟ್ಟಿದ್ದಾರೆ. ಮುಖ್ಯ ಸೂತ್ರಗಳು ಅಂತ ಹೇಳ್ತಾ ಇದ್ದೇನೆ. ಓಕೆ, ದ ಮೇನ್ ಪ್ರಿನ್ಸಿಪಲ್ ಲಾಸ್. ಓಕೆ, ಇದೇ ಅಂದ್ರೆ ನಾನು ಈಗ ಹೇಳ್ತಾ ಇರೋಂಥ ಈ 6 ಸೂತ್ರಗಳೇ ಮುಕ್ತಾಯ ಅಲ್ಲ. ಅನೇಕ ಸೂತ್ರಗಳು ಹೇಳ್ಕೋಬಹುದು, ಆದರೆ ಪ್ರಿನ್ಸಿಪಲ್ ಲಾಸ್, ಪ್ರಧಾನ ಮುಖ್ಯ ಸೂತ್ರಗಳು ಏನಪ್ಪಾ ಅಂತಂದ್ರೆ, ಮೊದಲನೇ ಸೂತ್ರ ದಿ ಲಾ ಆಫ್ ಕಾನ್ಸಿಯಸ್ನೆಸ್. ಅಂದ್ರೆ ಅರ್ಥ ಏನು? ಆತ್ಮ ಸಿದ್ಧಾಂತ. ಆತ್ಮ ಸಿದ್ಧಾಂತ ಅಂತ ಒಂದು ಅದ್ಭುತವಾದ ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಯಾರು? ಈ ಮಹಾನ್ ಯೋಗಿ ಪುಂಗವಲು. ಅರ್ಥ ಆಯ್ತಾ? ಸೊ ಅವರು ಪ್ರತಿಪಾದಿಸಿದ ಮೊದಲನೇ ಸಿದ್ಧಾಂತ ಆತ್ಮ ಸಿದ್ಧಾಂತ. ಏನಪ್ಪಾ ಅಂತಂದ್ರೆ, ಆತ್ಮ ಸಿದ್ಧಾಂತ, ನಾವೆಲ್ಲರೂ ಆತ್ಮ ಅನ್ನೋದೇ ಆತ್ಮ ಸಿದ್ಧಾಂತ. ನಾವೆಲ್ಲರೂ ಯಾರು? ಆತ್ಮ. ನಾವೆಲ್ಲರೂ ಆತ್ಮ ಪದಾರ್ಥ, ಇನ್ನು ಯಾವುದು ಅನ್ಯದ ಇಲ್ಲ ಇಲ್ಲಿ. ನಾವೆಲ್ಲರೂ ಶಕ್ತಿ ಸ್ವರೂಪಿನಿಗಳು, ನಾವೆಲ್ಲರೂ ಆತ್ಮ ಪದಾರ್ಥಗಳು. ದೇಹ ಅನ್ನೋದು ಮೇಲ್ನೋಟಕ್ಕೆ ದೇಹ ಅನ್ನೋದು ಆತ್ಮದಿಂದ ಉತ್ಪನ್ನ ಆಗಿರುವಂಥದ್ದು. ಆತ್ಮ ಏನು ಪರಿಕಲ್ಪನಾ ಮಾಡಿಕೊಂಡಿದೆಯೋ ಆ ಪರಿಕಲ್ಪನಾ ಪ್ರಕಾರ ಈ ದೇಹವನ್ನು ನಾವು ಹೊಂದಿದ್ದೀವಿ. ದೇಹ ಪಂಚಭೂತಗಳಿಂದ, ಮಹಾಪಂಚಭೂತಗಳಿಂದ ತಯಾರು ಆಗಿರೋದು ಮಾತ್ರವೇ. ಇದು ಅಶಾಶ್ವತ, ಶಾಶ್ವತ ಅಲ್ಲ. ಆದರೆ ಆತ್ಮ ಅನ್ನೋದು ಒಂದೇ ರೂಪನ? ಇದಕ್ಕಿರೋದು ಓನ್ಲಿ ಒಂದು ಮಾನವ ರೂಪನ? ಇಲ್ಲ. ದ ಲಾ ಆಫ್ ಕಾನ್ಸಿಯಸ್ನೆಸ್ ಮೀನ್ಸ್, ಅಂದರೆ ಆತ್ಮ ಸಿದ್ಧಾಂತ ಅಂದರೆ ಏನಂದರೆ, ಆತ್ಮ ಅನ್ನೋದು
ಪುರುಷ ಪ್ರಕೃತಿ ರೂಪದಲ್ಲಿ ಉತ್ಪನ್ನ ಆಗಿದೆ. ಪುರುಷ ಪ್ರಕೃತಿ ಈ ಎರಡು ರೂಪದಲ್ಲಿ ಉತ್ಪನ್ನ ಆಗಿದೆ. ಅರ್ಥ ಆಯ್ತಾ? ಏನು ಪುರುಷ ಅಂದ್ರೆ ಏನು, ಪ್ರಕೃತಿ ಅಂದ್ರೆ ಏನು? ಪ್ರಕೃತಿ ಅಂದ್ರೆ ಖನಿಜ ಸಾಮ್ರಾಜ್ಯ, ವೃಕ್ಷ ಸಾಮ್ರಾಜ್ಯ, ನೀರಿನ ಸಾಮ್ರಾಜ್ಯ, ಪಕ್ಷಿ ಸಾಮ್ರಾಜ್ಯ, ಜಂತು ಸಾಮ್ರಾಜ್ಯ, ಇವೆಲ್ಲ ಸೇರಿದ್ರೆ ಅದೇ ಒಂದು ಆತ್ಮ. ಆತ್ಮ ಅನ್ನೋದು ಪ್ರಕೃತಿ ರೂಪದಲ್ಲಿ ಇಷ್ಟು ರೂಪದಲ್ಲಿ ಉತ್ಪನ್ನ ಆಗಿದೆ. ಉತ್ಪನ್ನ ಆಗಿ ಆವಿರ್ಭವಿಸಿದೆ ಅಂದ್ರೆ ಈ ಭೂಮಿ ಮೇಲೆ ಹುಟ್ಟಿದೆ ಅಲ್ವಾ? ಅಂದ್ರೆ ಅದೇ ಆತ್ಮ ಎರಡು ರೂಪದಲ್ಲಿ ಇಲ್ಲಿ ಸೃಷ್ಟಿಯಾಗಿದೆ. ಮೊದಲನೇದು ಪ್ರಕೃತಿ, ಇಷ್ಟೆಲ್ಲ ಪ್ರಕೃತಿ ಒಳಗಡೆ ಇದೆ. ಮತ್ತೆ ಪುರುಷ ಅಂದ್ರೆ ಏನು? ಪುರುಷ ಅಲ್ಲಿ ಮಾನವನಿದ್ದಾನೆ. ಮಾನವ ಅಂದ್ರೆ ಪುರುಷ ಸ್ತ್ರೀ ಇಬ್ಬರು ಸೇರಿ ಇದರಲ್ಲಿ ಹುಟ್ಟಿರೋದು. ಅಂದ್ರೆ ಇದರಲ್ಲಿ ಆತ್ಮ, ಅದು ಆತ್ಮನೇ. ಆದ್ರೆ ಆತ್ಮ ಪುರುಷ ರೂಪದಲ್ಲಿ, ಪುರುಷ ಅಂದ್ರೆ ಮಾನವನೇ, ಸ್ತ್ರೀ ಪುರುಷ ಇಬ್ಬರು ಸೇರಿ ಅದ್ರ ಕೆಳಗಡೆ ಬರ್ತಾರೆ ನೋಡಿ. ಈ ರೀತಿಯಲ್ಲಿ ಇಲ್ಲಿ ಸೃಷ್ಟಿ ನಡೆದಿರೋದು ಸ್ನೇಹಿತರೆ. ಈ ವಿಶ್ವದಲ್ಲಿ ಈ ರೀತಿಯಲ್ಲಿ ಸೃಷ್ಟಿ ಆಗಿರೋದು. ನಾವೆಲ್ಲ ಏನು ಅನ್ಕೊಂತೀವಿ? ಮಾನವನು ಬಂದಿರೋದು ಕೋತಿಯಿಂದ ಅಂತ ಅನ್ಕೊಂತೀವಿ, ಚಿಂಪಾಂಜಿ, ಕೋತಿ. ಸೊ ಅದು ಡಾರ್ವಿನ್ ಪ್ರತಿಪಾದಿಸಿದ ಸಿದ್ಧಾಂತ, ಅದು ತಪ್ಪು. ಅರ್ಥ ಆಯ್ತಾ? ಯಾವುದೇ ರೀತಿಯಲ್ಲಿ ಕರೆಕ್ಟ್ ಅಲ್ಲ ಅದು. ಸೈನ್ಸು ಅವಾಗೇನೋ ಬರ್ದಿರ್ಬೋದು, ಬಟ್ ಆದರೆ ಅದು ಕರೆಕ್ಟ್ ಅಲ್ಲ. ನೋ ವೇ. ಯಾವುದೋ ಅಂದ್ರೆ ಹೇಳ್ತಾರಲ್ಲ, ಕೋತಿಯಿಂದ ಬಂದಿದ್ದಾನೆ ಮಾನವನು, ಅಲ್ಲಿಂದ ಬೆಳೆದ ಮೇಲೆ ಈ ತರ ಬಂದಿದ್ದಾನೆ. ಇನ್ನೂ ಸ್ವಲ್ಪ ಸಿದ್ಧಾಂತಗಳು ಹೇಳ್ತಾರೆ, ಇದನ್ನು ನೆನಪಿಟ್ಕೊಳ್ಳಿ. 74 ಲಕ್ಷಗಳ ಜೀವರಾಶಿ ಅಂದ್ರೆ ಜೀವಿಗಳ ಜನ್ಮ ಆದ್ಮೇಲೆ ನಾವು ಮಾನವನ ಜನ್ಮ ತಗೊಂತೀವಿ ಅಂತ ಹೇಳ್ತಾರಲ್ಲ, ಅದು ಕರೆಕ್ಟ್ ಅಲ್ಲ. ಓಕೆ, ಈ ಎರಡು ವಿಷಯಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಓಕೆ, 84 ಲಕ್ಷಗಳ ಜೀವರಾಶಿಯಲ್ಲಿ ನಾವು ಒಂದು ಜೀವರಾಶಿ ಅಷ್ಟೇ. ಅವೆಲ್ಲ ಕಲ್ಸ್ಕೊಂಡು ಅವೆಲ್ಲ ಜನ್ಮಗಳಾದ್ಮೇಲೆ ನಾವು ಈ ಜನ್ಮಕ್ಕೆ ಬರ್ತೀವಿ ಅನ್ನೋದು ತಪ್ಪು. ಅದು ಪರಿಪಾಟಿ ಹೇಳ್ತಾರೆ ಅಷ್ಟೇ, ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ. ಆದ್ರೆ ಮಾನವ ಜನ್ಮ ಆಗಿರೋದು ಈ ರೀತಿಯಲ್ಲಿ. ಒಂದು ಆತ್ಮ, ಪೂರ್ಣಾತ್ಮ, ಅಂಶಾತ್ಮ. ಅಂಶಾತ್ಮ ಈ ರೀತಿಯಲ್ಲಿ ಡಿವೈಡ್ ಆಗುತ್ತೆ. ಒಂದು 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 ಪ್ರಕೃತಿ ಕಡೆ, ಇನ್ನೊಂದು ಪುರುಷ ಕಡೆ. ಪುರುಷ ಕಡೆ ಮಾನವನ ಜನ್ಮ, ಪ್ರಕೃತಿ ಕಡೆ ಅನೇಕ ಅದರ ಇತರ ಸಾಮ್ರಾಜ್ಯಗಳು. ಅರ್ಥ ಆಯ್ತಲ್ಲ? ಆ ರೀತಿಯಲ್ಲಿ ಆಗತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ ಅಷ್ಟೇ. ಸೊ ಅಂದ್ರೆ ಒಂದು ಆತ್ಮ ಅನ್ನೋದು ಇಷ್ಟು ರೂಪಗಳು ತಗೊಂತದೆ. ಅದಕ್ಕೂ ಅನೇಕ ರೂಪಗಳು. ಪಕ್ಷಿ ಆಗ್ಬೋದು ಅಲ್ವಾ, ಜಂತು ಆಗ್ಬೋದು, ಅನೇಕ ಜಂತುಗಳಾಗ್ಬೋದು, ಮನುಷ್ಯ ಆಗ್ಬೋದು, ವೃಕ್ಷ ಆಗ್ಬೋದು. ಯಾವ ರೂಪ ಬೇಕಂದ್ರೆ ಆ ರೂಪದಲ್ಲಿ ಆತ್ಮ ಅನ್ನೋದು ಉದ್ಭವಿಸದೆ ಉತ್ಪನ್ನ ಆಗತ್ತೆ, ಸೃಷ್ಟಿ ಆಗತ್ತೆ. ಅದಕ್ಕೋಸ್ಕರ ಆತ್ಮದ ಸಿದ್ಧಾಂತ ಆ ರೀತಿಯಲ್ಲಿ ಇರುತ್ತೆ. ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಎಲ್ಲ ಆತ್ಮನೇ. ಆದರೆ ಇಲ್ಲಿ ಏನಾಗತ್ತಂದ್ರೆ, ಈಗ ಉದಾಹರಣೆಗೆ ಮನುಷ್ಯ ರೂಪದಲ್ಲಿ ಒಂದು ಸ್ತ್ರೀ ಪುರುಷ ರೂಪದಲ್ಲಿ ಜೀವನ ಅಂದ್ರೆ ಅದು ಸೃಷ್ಟಿಯಾಗಿದೆ ಅಂತ ಇಟ್ಕೊಳ್ಳಿ. ನಾವು ಹುಟ್ತೀವಿ, ಭೂಮಿ ಮೇಲೆ ಜನ್ಮ ತಗೊಂತೀವಿ. ಜನ್ಮ ತಗೊಂಡಿದ ಮೇಲೆ ನಾವೇನು ಮಾಡ್ತೀವಿ? ಸುಮ್ಮನೆ ಇರ್ತೀವ? ಇಲ್ಲಿ ಶೈಶವಾತ್ಮ ಆಗಿ ಇಲ್ಲಿ ಬಂದು ಅಶೈಶವಾತ್ಮ ಅಂದ್ರೆ ಅಲ್ಲಿ ಏನು ಅನುಭವಗಳಿಲ್ಲ, ಜೀರೋ. ಅಂದ್ರೆ ಮೊಟ್ಟ ಮೊದಲನಾಗಿ ಅಂಶಾತ್ಮವಾಗಿ ಉತ್ಪನ್ನ ಆಗಿದ ಮೇಲೆ ಪೂರ್ಣಾತ್ಮದಿಂದ ಬಿಡುಗಡೆ ಆಗಿ ಬಂದಿರುವಂಥ ಒಂದು ಆತ್ಮ. ಅದಕ್ಕೂ ಏನೂ ಇರಲ್ಲ, ಶೂನ್ಯ ಅಷ್ಟೇ. ಅದಕ್ಕೂ ಯಾವುದೇ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಲ್ಲ, ಬುದ್ಧಿ ಅದು ಇದು ಯಾವುದೂ ಇರಲ್ಲ. ಅವಾಗ ಅದರ ಜೀವನ ಶುರು ಆಗತ್ತೆ ಅಲ್ವಾ? ಶುರು ಆಗಿದ ಮೇಲೆ ಅನೇಕ ಎಕ್ಸ್ಪೀರಿಯನ್ಸಸ್ಗೋಸ್ಕರ ಬರುತ್ತೆ ಆತ್ಮ ಇಲ್ಲಿ. ಅರ್ಥ ಆಯ್ತಾ? ಯಾಕೆ ಎಕ್ಸ್ಪೀರಿಯನ್ಸ್ ಬೇಕು? ಅದರ ಸೃಷ್ಟಿಕರ್ತ ಅವರ ಡಿಸೈನ್ ಅದು ಅಷ್ಟೇ. ಈಗ ನಾನಿಲ್ಲಿ ಕೂತ್ಕೊಂಡಿದ್ದೀನಿ, ನಾನು ಇದೇ ಕಂಪ್ಯೂಟರ್ ಯೂಸ್ ಮಾಡ್ತೀನಿ, ಇದೇ ಬುಕ್ಕಲ್ಲಿ ಓದ್ತೀನಿ, ಈ ರೀತಿಯಲ್ಲಿ ನಾನು ಟೀಚ್ ಮಾಡ್ತೀನಿ. ಇದು ಯಾರು ಹೇಳ್ಕೊಟ್ಟಿರೋದು? ನನ್ನ ಡಿಸೈನ್ ಅಷ್ಟೇ. ನೀವು ಕ್ವಶನ್ ಮಾಡಂಗಿಲ್ಲ, ಇನ್ನು ಯಾರು ಕ್ವಶನ್ ಮಾಡಂಗಿಲ್ಲ. ಅದೇ ರೀತಿಯಲ್ಲಿ ಒಂದು ಸೃಷ್ಟಿಕರ್ತ ಈ ರೀತಿಯಲ್ಲೇ ಮಾಡ್ತಾ ಇದೆ ಅಂದ್ರೆ ಹೌದು, ಅವ್ರ ಡಿಸೈನ್ ಅಷ್ಟೇ ಅದು, ನೀವು ಒಪ್ಕೋಬೇಕು. ಅವ್ರು ಡಿಸೈನ್ ಮಾಡಿರೋದು ಹೇಗೆ ಅಂದ್ರೆ, ಒಂದು ಅಂಶಾತ್ಮ ನನ್ನಿಂದ ಹೋಗ್ಬೇಕು, ಅದು ಎ ಟು ಜೆಡ್ ಕಲಿಬೇಕು. ಅಂದ್ರೆ ಎ ಇಂದ ಸ್ಟಾರ್ಟ್ ಮಾಡಿ ಜೆಡ್ ವರೆಗೆ ಕಲಿದು ಅದೊಂದು ಪೂರ್ಣಾತ್ಮ ಆಗಿ ನನ್ನ ಹತ್ರ ತಿರ್ಗಾ ನನ್ನಲ್ಲಿ ಮರ್ಜ್ ಆಗಬೇಕು, ಅಂದ್ರೆ ನಂತರ ತಯಾರಾಗಬೇಕಂತ ಕೋರಿಕೆದಲ್ಲ. ಆ ಕೋರಿಕೆ ಆ ಡಿಸೈನ್ ಪ್ರಕಾರ ಕಲಿಸ್ತಾ ಇದೆ. ಇದರಲ್ಲಿ ವಾಟ್ ಇಸ್ ದ ಕ್ವಶನ್? ವೇರ್ ದ ಕ್ವಶನ್ ಟು ಡೂ? ನಾವೆಲ್ಲ ಕ್ವಶನ್ ಮಾಡಕ್ಕೆ ಏನು ಅವಕಾಶ ಇದೆ ಇಲ್ಲಿ?
ಆ ರೀತಿಯಲ್ಲಿ ಡಿಸೈನ್ ನಡೆದಿದೆ, ಆ ರೀತಿಯಲ್ಲಿ ಈ ಸೃಷ್ಟಿ ನಡೀತಾ ಇದೆ ಮಿತ್ರರೇ. ಅದಕ್ಕೋಸ್ಕರ ಈಗ ಅಂಶ ಬಂತು, ಒಂದು ಮಾನವ ರೂಪದಲ್ಲಿ, ಪುರುಷ ರೂಪದಲ್ಲಿ ಒಂದು ಜನ್ಮ ತಗೊಂತು. ಅದು ಶೈಶವಾತ್ಮ ಆಗಿತ್ತು. ಆ ಶೈಶವಾತ್ಮ ಆಗಿ ಅದು ಕಲಿಯಬೇಕಾದಂಥ ವಿಷಯಗಳು ಕಲಿತಾ, ಕರ್ಮಗಳು ಮಾಡುತ್ತಾ, ಮತ್ತೆ ಕೆಟ್ಟ ಕರ್ಮಗಳು, ತಪ್ಪು ರೈಟು, ಒಳ್ಳೆಯದು ಕೆಟ್ಟದು, ದೊಡ್ಡದು ಸಣ್ಣದು ಚಿಕ್ಕದು, ಪ್ರತಿಯೊಂದು ಮಾಡ್ತಾ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇರ್ತದೆ ಅಷ್ಟೇ ಅಲ್ವಾ. ಸೊ ಅದಕ್ಕೋಸ್ಕರ ಅಲ್ಲಿ ಬಂದಿರುವಂಥ ಕರ್ಮಗಳು, ಅಲ್ಲಿ ಕಲಿಬೇಕಾಗಿರುವಂಥದ್ದು ಬಾಕಿ, ಅಲ್ಲಿ ಸ್ವಲ್ಪ ಅರಿಷಡ್ ವರ್ಗಲ್ಲಿ ಶುರು ಆಗತ್ತೆ ನೋಡಿ. ಮೊದಲನೇದಾಗಿ ಮೈಂಡ್ ಜೀರೋ ಆಗತ್ತೆ, ಜೀರೋ ಇರ್ತದೆ. ಒಂದು 5-4-5 ವರ್ಷವರೆಗೂ ಮೈಂಡೇ ಇರಲ್ಲ, ಮೈಂಡ್ ಜೀರೋ, ಶೂನ್ಯವಾಗಿರುತ್ತೆ, ಏನೂ ಇರಲ್ಲ. ಆದರೆ ಯಾವಾಗ ಮಾನವನು ಅಂದರೆ ಬೆಳೀತಾ ಇರ್ತಾನೋ, ಸಮಾಜದಲ್ಲಿ ಹೋಗ್ತಾನೆ. ಸಮಾಜದಲ್ಲಿ ಅನೇಕ 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 ಜನರು ಇರ್ತಾರೆ. ಎಲ್ಲರ ಕಡೆಯಿಂದ ಅವ್ರ ಕಡೆ ಸ್ವಲ್ಪ, ಇವ್ರ ಕಡೆ ಸ್ವಲ್ಪ, ಟೀಚರ್ಸಿಂದ, ಪ್ಯಾರೆಂಟ್ಸಿಂದ, ಫ್ರೆಂಡ್ಸಿಂದ ಎಲ್ಲ ಕಲಿತಾ ಇರ್ತಾನೆ. ಅದೆಲ್ಲ ಏನಂತಾರೆ? ಇನ್ಫಾರ್ಮೇಷನ್, ನಾಲೆಡ್ಜ್ ಅಲ್ವಾ. ಅವನು ಅನುಭವಿಸ್ತಾನೆ ಇರ್ತಾನೆ. ಒಂದು ಕಡೆ ಅನುಭವಿಸ್ತಾನೆ, ಒಂದು ಕಡೆ ಕಲಿತಾ ಇರ್ತಾನೆ, ಒಂದು ಕಡೆ ತಪ್ಪುಗಳು ಮಾಡ್ತಾನೆ, ರೈಟುಗಳು ಮಾಡ್ತಾನೆ. ಇದು ಮಾಡುವಾಗ ಏನಾಗತ್ತಂದ್ರೆ, ಇದರ ಟೋಟಲ್ ಮಿಶ್ರಮವಾಗಿ ಇದರ ರಿಸಲ್ಟ್ ಏನು ಗೊತ್ತಾ? ಅದು ನೆಕ್ಸ್ಟ್ ಜನ್ಮಕ್ಕೆ ದಾರಿ ಕೊಡುತ್ತೆ ನೋಡಿ. ಆದರೆ ಇಲ್ಲಿ ಕಲಿಯೋದು ಎಂಡ ಆಗಲ್ಲ. ಶೈಶವಾತ್ಮ ಅಂದರೆ ಈಗಾಗಲೇ ಜಸ್ಟ್ ಒಂದು ಆತ್ಮ ಆಗಿ ಉತ್ಪನ್ನ ಆಗಿದೆ, ಬಿಡುಗಡೆ ಆಗಿದೆ ಪೂರ್ಣಾತ್ಮದಿಂದ. ಅದು ಕಲಿಯೋದು ಎಷ್ಟಿರ್ತದೆ? ಸಾಧಾರಣವಾಗಿ ಹೇಳ್ತಾರೆ ಒಂದು 400 ಜನ್ಮಗಳಾಗತ್ತೆ ಅಂತ ಹೇಳ್ತಾರೆ. ಏನಿಂದ ಅಂದರೆ ಶೈಶವಾತ್ಮಿಂದ ಒಂದು ಅನಂತಾತ್ಮ ಆಗಕ್ಕೆ, ಪರಮಾತ್ಮ ಆಗಕ್ಕೆ 400 ಜನ್ಮಗಳು ಬೇಕು ಅಂತ ಹೇಳ್ತಾರೆ. ಸೊ ಆ ರೀತಿಯಲ್ಲಿ ಸಾಕ್ತಾ ಇರುವಾಗ ಏನಾಗತ್ತೆ ಗೊತ್ತಾ? ಈ ರೀತಿಯಲ್ಲಿ ಮಾಡುವಾಗ ಕರ್ಮಗಳು ಹೆಚ್ಚೆಚ್ಚು ಮಾಡೋದು, ಆ ಕರ್ಮಗಳನ್ನು ಜೋಡಿಸ್ಕೊಂಡೋದು ಎಲ್ಲ ಮಾಡಿ ಮತ್ತೆ ಅದು ಇನ್ನೊಂದು ಜನ್ಮಕ್ಕೆ ಕಾರಣವಾಗತ್ತೆ. ಅದಕ್ಕೆ ಇನ್ನೊಂದು ಸಿದ್ಧಾಂತ ಪ್ರತಿಪಾದನೆ ಬರುತ್ತೆ ಇಲ್ಲಿ, ಅದೇ ಲಾ ಆಫ್ ರೀಇನ್ಕಾರ್ನೇಷನ್. ಲಾ ಆಫ್ ಇನ್ಕಾರ್ನೇಷನ್ ಆಯಿತು, ನಾವು ಉತ್ಪತ್ತಿ ಆಗಿದ್ವಿ, ಒಂದು ಜೀವನ ತಗೊಂಡಿದ್ವಿ, ಒಂದು ಲೈಫ್ ಬಂದಿದ್ವಿ, ಅದು ಲಾ ಆಫ್ ಇನ್ಕಾರ್ನೇಷನ್. ಆದರೆ ಲಾ ಆಫ್ ರೀಇನ್ಕಾರ್ನೇಷನ್ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು, ಅಂದರೆ ಪುನರ್ಜನ್ಮ ಸಿದ್ಧಾಂತ ಅಂತ ಹೇಳ್ತಾ ಇದ್ದೀನಿ. ಸೊ ಆ ಪುನರ್ಜನ್ಮ ಸಿದ್ಧಾಂತ ಏನು ಹೇಳ್ತಪ್ಪ ಅಂದರೆ, ಹುಟ್ಟಿರೋ ಪ್ರತಿ ಜೀವಿ ಮತ್ತೆ ಮತ್ತೆ ಬರಬೇಕು ಈ ಸೈಕಲಲ್ಲಿ. ಈ ಸೈಕಲ್ಗೆ ಅಂದರೆ ಈ ಕಾರ್ಮಿಕ್ ಸೈಕಲ್ ಅಂತ ಹೇಳ್ತೀವಿ ನಾವು, ಜನ್ಮ ಮರಣ ಚಕ್ರ ಅಂತ ಹೇಳ್ತೀವಿ ನಾವು. ಆ ಚಕ್ರದಲ್ಲಿ ನಾವೆಲ್ಲ ಸಿಗಾಕೊಂಡಿದ್ವಿ ಅಂತ ಹೇಳ್ತಾರೆ. ಒಂದು ರೀತಿಯಲ್ಲಿ ಸಿಗಾಕೊಳ್ಳೋದೇನಿಲ್ಲ, ಅಂದರೆ ಬಂದಿದ್ದೀವಿ, ಕಲಿತೀವಿ 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 ಕಲಿತು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಮತ್ತೆ ಕೊನೆಯದಾಗಿ ಒಂದು ಸಮಯದಲ್ಲಿ ಎಷ್ಟೋ ಜನ್ಮಗಳಾದ್ಮೇಲೆ ಬಿಡುಗಡೆ ಆಗೇ ಆಗ್ತೀವಿ. ಅಂದರೆ ಒಂದು ರಾಮಕೃಷ್ಣ ಪರಮಹಂಸನೋ, ಇಲ್ಲ ಗೌತಮ್ ಬುದ್ಧರೋ, ಇಲ್ಲ ಒಂದು ಜೀಸಸ್ ಕ್ರೈಸ್ಟೋ, ಇಲ್ಲ ಒಂದು ಮಹಮ್ಮದ್ ಪ್ರವಕ್ತೋ, ಇವ್ರು ಮಾತ್ರ ಬಿಡುಗಡೆ ಆಗಿದ್ರು ಅಂದರೆ ಇಲ್ಲ ಇಲ್ಲ, ಅಂತ ಲಕ್ಷಾನುಗಟ್ಲೆ ಮಾಸ್ಟರ್ಸ್ ಬಿಡುಗಡೆ ಆಗಿದ್ದಾರೆ. ಅರ್ಥ ಆಯ್ತಾ? ನಾವು ಬಿಡುಗಡೆ ಆಗಬೇಕಾ? ಇಲ್ಲ. ಅದಕ್ಕೆಲ್ಲ ಇದೆ ಇಷ್ಟೆಲ್ಲ ಕಲಿತಾ ಇರೋದು, ಅದಕ್ಕೆಲ್ಲ ಇಷ್ಟೆಲ್ಲ ಕ್ಲಾಸಸ್ ನಾವು ತಗೊಂಡೋದು, ಅದಕ್ಕೆಲ್ಲ ಇಷ್ಟೆಲ್ಲ ಜ್ಞಾನ ಮಾಡೋದು, ಧ್ಯಾನ ಮಾಡೋದು, ಅದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಅದಕ್ಕೆ ಈ ಪುನರ್ಜನ್ಮ ಸಿದ್ಧಾಂತ ಖಂಡಿತ ಪ್ರತಿಯೊಬ್ಬರು ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ, ಮುಂದೆ ಅನುಭವಿಸುವಂಥ ಅವಕಾಶಗಳಿದೆ. ಅದೆಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪುನರ್ಜನ್ಮ ಸಿದ್ಧಾಂತ ಏನು ಹೇಳ್ತಪ್ಪ ಅಂದರೆ, ಹುಟ್ಟಿರೋ ಪ್ರತಿ ಜೀವಿ ಮತ್ತೆ ಮರಣಿಸ್ತದೆ, ಮತ್ತೆ ವಾಪಸ್ ಬರುತ್ತೆ. ಯಾಕಂದರೆ ಕರ್ಮಗಳು ಮಾಡಿರ್ತದೆ, ಕರ್ಮಗಳು ತೀರಿಸ್ಕೊಂಡಕ್ಕೆ, ಕಲಿಯಕ್ಕೆ, ಹೊಸ ಹೊಸ ವಿಷಯ ಕಲಿಸ್ಕೊಂಡಕ್ಕೆ, ಮತ್ತು ಯಾರಿಗೆ ಸಹಾಯ ಮಾಡೋಕ್ಕೆ, ಅವ್ರ ತೋಟಿ ಮಿತ್ರರು, ಅವರ ಬಂಧುಗಳಿಗೆ, ಮತ್ತು ಇಲ್ಲಾಂದರೆ ತಂದೆ ತಾಯಿಗೆ ಇಂದಿನ ಜನ್ಮದಲ್ಲಿ ಏನಾನು ಋಣಾನುಬಂಧ ಇದ್ದರೆ ಅದೆಲ್ಲ ತೀರಿಸ್ಕೊಂಡಕ್ಕೆ ಮತ್ತೆ ಬರುತ್ತೆ, ಕಲಿಯೋಕ್ಕೆ ಬರುತ್ತೆ. ಮತ್ತು ಕಲಿಸ್ಕೊಂಡಿರೋದು, ನಾನು ಇದನ್ನು ಏನು ಕಲಿಸ್ಕೊಂಡಿದ್ದೀನೋ ಅದನ್ನು ಟೆಸ್ಟ್ ಮಾಡ್ಕೊಂಡಕ್ಕೆ, ಎಕ್ಸಾಮ್ ಮಾಡ್ಕೊಂಡಕ್ಕೆ, ಶಿಕ್ಷಣ ಅನುಭವಿಸೋಕ್ಕೆ, ಅದು ತಾನೇ ಶಿಕ್ಷಣ ಮಾಡ್ಕೊತದೆ ಅಲ್ವಾ. ಅದು ಶಿಕ್ಷೆ ಅಲ್ಲ, ಶಿಕ್ಷಣ. ಅರ್ಥ ಆಯ್ತಾ? ಪ್ರತಿ ಜನ್ಮ ಶಿಕ್ಷಣನೇ, ಯಾವುದೇ ಜನ್ಮ ಶಿಕ್ಷೆ ಅಲ್ಲ. ಶಿಕ್ಷೆ ಅಂತ ಅನ್ಕೋಬಿಡಿ ದಯವಿಟ್ಟು. ಓಕೆ, ಸೊ ನಾನು ಈ ರೀತಿಯಲ್ಲಿ ಇದ್ದೀನಿ, ನಾನು ಕ್ಯಾನ್ಸರ್ ಬಂದಿದೆ, ಶಿಕ್ಷಾ? ನೋ, ಶಿಕ್ಷಣ. ಇಟ್ ಈಸ್ ಶಿಕ್ಷಣ, ಇಟ್ ಈಸ್ ನಾಟ್ ಶಿಕ್ಷಾ. ವೈ ಅಂದರೆ, ನನಗೆ ಕ್ಯಾನ್ಸರ್ ಬಂದಿದೆ, ಎಸ್, ನಾನಿಂದು ಇದಕ್ಕೆ ಮುಂಚೆ ಜನ್ಮದಲ್ಲಿ ದೊಡ್ಡ ತಪ್ಪು ಮಾಡಿದೆ, ಅದನ್ನು ಈ ಸೃಷ್ಟಿಕರ್ತ ನನಗೆ ಅವಕಾಶ ಕೊಡ್ತಾ ಇದ್ದಾನೆ. ಏನಂತ? ತೀರಿಸ್ಕೊಂಡಕ್ಕೆ, ಕ್ಯಾನ್ಸರ್ ರೂಪದಲ್ಲಿ ತೀರಿಸ್ಕೊಂಡಕ್ಕೆ ಅವಕಾಶ ಕೊಡ್ತಾ ಇದ್ದಾನೆ. ಓ, ಇಟ್ ಇಸ್ ಗ್ರೇಟ್. ವಿ ಹ್ಯಾವ್ ಟು ಬಿ ಗ್ರ್ಯಾಟಿಟ್ಯೂಡ್, ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಟು ದ ಸೋ ಕಾಲ್ಡ್ ಪರಮಾತ್ಮ ಅಲ್ವಾ. ಕ್ಯಾನ್ಸರೇ ಬಂದಿಲ್ಲ ಅಂದರೆ ಆ ಕರ್ಮ ಇನ್ನು ಎಷ್ಟು ಜನ್ಮಗಳು ಬರ್ತಾ ಇತ್ತು ನಿಮಗೆ, ನಿಮ್ಮ ಜೊತೆಗೆ ಎಷ್ಟು ಜನ್ಮಗಳು ಬರ್ತಾ ಇತ್ತು ಹೇಳಿ.
ನಾವು ಅನ್ಕೊಂತೀವಿ ಯಾವುದೋ ಒಂದು ಬಾಧೆ, ಒಂದು ಸಣ್ಣ ರೋಗ ಬಂದ್ರೆ ನನಗೆ ಯಾಕೆ ಬಂದಿದೆ, ನನಗೆ ಯಾಕೆ, ಅವ್ರಿಗೆ ಯಾಕಿಲ್ಲ, ನನಗೆ ಯಾಕೆ, ಏನೋ ಕಷ್ಟ ಬಂದ್ರೆ ಆ ಕಷ್ಟ ನನಗೆ ಯಾಕೆ, ಅವ್ರಿಗೆ ಯಾಕೆ ಬಂದಿಲ್ಲ, ಈ ರೀತಿ ಅನ್ಕೊಂತಾ ಇರ್ತೀವಿ. ಆದ್ರೆ ಅದು ಆ ರೀತಿ ಅಲ್ಲ ಸ್ನೇಹಿತರೆ. ನಿಮ್ಗೆ ಈ ನಿಸರ್ಗ ಕೊಡ್ತಾ ಇರುವಂತ ಅವಕಾಶ ಯಾವುದಕ್ಕೆ? ಬಿಡುಗಡೆ ಆಗಕ್ಕೆ. ಬಿಡುಗಡೆ ಆಗಿ ನಿಮ್ಮ ಪ್ರಯಾಣ ಸುಧಾರವಾಗ್ಲಿ, ನಿಮ್ಮ ಪ್ರಯಾಣ ವೇಗವಂತವಾಗ್ಲಿ ಅಂತ ಕೊಡುವಂತ ಅವಕಾಶ ಅಂತ ನೀವು ಯಾವಾಗ ಅನ್ಕೋತಿರೋ, ಇಟ್ಸ್ ಆಲ್ವೇಸ್ ಬ್ಲಿಸ್ಫುಲ್. ಅಂದ್ರೆ ಆನಂದವೇ ಆನಂದ, ಆನಂದವೇ ಆನಂದ, ನಿತ್ಯ ಆನಂದ, ಪ್ರತಿ ಕ್ಷಣ ಆನಂದ. ಈ ಭೂಮಿ ಮೇಲೆ ಪ್ರತಿ ಕ್ಷಣ ಆನಂದ, ಆಶ್ಚರ್ಯ. ಆಶ್ಚರ್ಯವೂ ಮತ್ತೆ ಆನಂದವೂ ಆಗ್ತಾ ಇರ್ತದೆ. ಯಾರಿಗೆ? ಒಂದು ಜ್ಞಾನಿಗೆ, ಒಂದು ಮಾಸ್ಟರ್ಗೆ. ಎಲ್ಲರಿಗೂ ಆ ಥರ ಅನ್ಸಲ್ಲ. ಅರ್ಥ ಆಯ್ತಾ? ಒಂದು ಸಾಮಾನ್ಯ ಪರ್ಸನ್ ಹೋಗಿ ತಗೊಳ್ಳಿ, ಅವನು ಕಿದಿಕಿದ್ರೆ ಅವನು ಊಟದಕ್ಕಿದಿಲ್ಲ, ನಿವಾಸಕ್ಕಿದಿಲ್ಲ, ದುಡ್ಡಿಲ್ಲ, ಮನೆ ಹಿಂಗಾಯ್ತು, ಮಕ್ಕಳು ಹಿಂಗಾಗಿದ್ರು, ಇದೇ ಗೋಡು ಅಲ್ವಾ? ಇನ್ನು ಬೇರೆ ಏನೋ ಇರ್ತದ ಅವನ ಹತ್ರ ಸ್ಟೋರಿ ಹೇಳಕ್ಕೆ? ಏನು ಇರೋದಿಲ್ಲ. ಯಾಕಂದ್ರೆ ಅವ್ರು ಅಜ್ಞಾನದಲ್ಲಿದ್ದಾನೆ, ಅವನು ಕತ್ತಲಲ್ಲಿದ್ದಾನೆ. ಈಸ್ ರೀಲಿಂಗ್ ಅಂಡರ್ ದ ಡಾರ್ಕ್ನೆಸ್, ಈಸ್ ನಾಟ್ ಎನ್ಲೈಟೆಂಡ್. ಎನ್ಲೈಟನ್ಮೆಂಟ್ ಅಂದ್ರೆ ಆ ಲೈಟ್ ಇಲ್ಲ ಅವ್ರ ಹತ್ರ, ಆ ಪ್ರಕಾಶವಂತ ಇಲ್ಲ. ಅದಕ್ಕೋಸ್ಕರ ಸ್ನೇಹಿತರೆ, ಪುನರ್ಜನ್ಮ ಸಿದ್ಧಾಂತ ಏನ್ ಪ್ರತಿಪಾದಿಸ್ತಂದ್ರೆ, ನಾವು ಇಲ್ಲಿ ಕರ್ಮಗಳು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಈ ಜೀವನವನ್ನು ಆನಂದವಾಗಿ ಸಾಗಿಸಿಲ್ಲ ಅಂದ್ರೆ ಖಂಡಿತ ಪ್ರತಿಯೊಬ್ಬರು ಪುನರ್ಜನ್ಮ ಅನುಭವಿಸ್ತಾರೆ. ಪುನರ್ಜನ್ಮ ಸಿದ್ಧಾಂತ ಖಂಡಿತ ಆಗೇ ಆಗತ್ತೆ ಅಂತ ಹೇಳ್ತಾರೆ. ಆಯ್ತು, ಪುನರ್ಜನ್ಮ ತಗೊಂಡಿದೀವಿ ಅಲ್ವಾ? ಪುನರ್ಜನ್ಮ ಯಾಕೆ ತಗೊಂಡಿವಿ ಅಂದ್ರೆ, ಈಗಾಗಲೇ ಇನ್ನೊಂದು ಸಿದ್ಧಾಂತ ಬರುತ್ತೆ ಇಲ್ಲಿ. ಅದೇನಂತ ಹೇಳ್ತದೆ ಅಂದ್ರೆ, ಕರ್ಮ ಸಿದ್ಧಾಂತ, ಲಾ ಆಫ್ ಕರ್ಮ ಅಂತ ಹೇಳ್ತಾರೆ. ಏನು ಕರ್ಮ ಸಿದ್ಧಾಂತ ಅಂದ್ರೆ, ಈಗಾಗಲೇ ಹೇಳ್ತಾ ಇದ್ದೆ, ನಾನು ಹುಟ್ಟಿದಕ್ಕೂ ಯಾವುದೋ ಒಂದು ಕರ್ಮ ಮಾಡ್ತಾ ಇರ್ತೀನಿ, ಆ ಕರ್ಮ ಫಲಿತ ಅನುಭವಿಸ್ತಾ ಇರ್ತೀನಿ. ಕರ್ಮ ಏನ್ ಹೇಳುತ್ತೆ? ಕರ್ಮ ಸಿದ್ಧಾಂತ ಏನ್ ಹೇಳುತ್ತೆ? ನೀವು ಏನು ಬಿತ್ತಿರೋ ಅದೇ ನೀವು ಕೊಯ್ಕೊಂಡದು. ಅಂದ್ರೆ ವಾಟ್ ಯು ಸೋ, ಸೊ ಯು ರೀಪ್. ಇದೇ ಕರ್ಮ ಸಿದ್ಧಾಂತ ಅಷ್ಟೇ, ಹೌದಾ? ಸೊ ಆಸ್ ಯು ಥಿಂಕ್, ಸೊ ಯು ಬಿಕಮ್. ಆಸ್ ಇಸ್ ಯುವರ್ ಮೈಂಡ್, ಸೊ ಇಸ್ ಯುವರ್ ಲೈಫ್. ಅಂದ್ರೆ ನಾವು ಏನು ಯೋಚನೆ ಮಾಡ್ತೀವೋ, ಯಾವ ರೀತಿಯಲ್ಲಿ ನಮ್ಮ ಕರ್ಮಗಳು ಯಾವ ರೀತಿಯಲ್ಲಿ ಮಾಡ್ತೀವೋ ಅದೇ ರೀತಿಯಲ್ಲಿ ಫಲಿತಗಳು ಬರ್ತಾ ಇರ್ತವೆ. ಕಾರಣ ಕಾರ್ಯ ಸಂಬಂಧ ಇರುತ್ತೆ ಅಲ್ಲಿ. ಅರ್ಥ ಆಯ್ತಾ? ಏನು ಕಾರ್ಯ ನಡೀತದೆ ಅಂದ್ರೆ ಅದಕ್ಕೂ ಕಾರಣ ಇರ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ಲಾ ಆಫ್ ಕಾಸ್ ಅಂಡ್ ಎಫೆಕ್ಟ್ ಅಂತ ಕರಿತೀವಿ, ಲಾ ಆಫ್ ಕರ್ಮ ಅಂತ ಕರಿತೀವಿ. ಅದಕ್ಕೋಸ್ಕರ ಮಾನವನ ಮೇಲೆ, ಒಂದು ಮನುಷ್ಯನ ಮೇಲೆ ಜನ್ಮ ತಗೊಂತೀವಿ, ಕರ್ಮಗಳು ಮಾಡ್ತಾ ಇರ್ತೀವಿ, ಮಾಡ್ಲೇಬೇಕಾಗತ್ತೆ, ಬೇರೆ ಅಗತ್ಯ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಏನಂತಂದ್ರೆ ಭಗವದ್ಗೀತೆಯಲ್ಲಿ, ಯಾರ್ಯಾರು ಕರ್ಮಗಳು ಮಾಡ್ತಾ ಇದ್ದೋ ಅವನು ಉತ್ತಮ. ಕರ್ಮಗಳು ಮಾಡಿಲ್ಲದೆ ಸುಮ್ಮನೆ ಅಂದ್ರೆ ಯಾವುದೇ ಯಾವುದೇ ಕರ್ಮ ಇಲ್ಲದೆ ಒಂದು ಸೋಮರಿಯಾಗಿರೋದಕ್ಕಿಂತ ಏನೋ ಒಂದು ಕರ್ಮ ಮಾಡ್ತಾ ಇರೋದೇ ಉತ್ತಮ, ಅದರಿಂದ ಕಲಿಯೋದು ಹೆಚ್ಚಾಗಿರುತ್ತೆ ಅಂತ ಹೇಳ್ತಾರೆ. ನೋಡಿ, ಆ ರೀತಿಯಲ್ಲಿ ಸ್ನೇಹಿತರೆ ಕರ್ಮಗಳು ಮಾಡ್ತಾ ಇರ್ತೀವಿ, ಆ ಕರ್ಮ ಫಲಿತಗಳು ಅನುಭವಿಸ್ತಾ ಇರ್ತೀವಿ. ಆದ್ರೆ ಆ ಕರ್ಮ ಸಿದ್ಧಾಂತ ಏನ್ ಹೇಳ್ತದಂದ್ರೆ, ನೀವು ಯಾವುದೇ ಆಸೆ ಇಟ್ಕೊಂಡಿದ್ರೆ ಒಂದು ಕರ್ಮ ಮಾಡ್ತಾ ಇದ್ರೆ ನಿಷ್ಕಾಮ ಕರ್ಮ ಅಂತ ಕರೀತಾರೆ. ಅಂದ್ರೆ ನಿಷ್ಕಾಮ ಕರ್ಮ ಯಾರು ಮಾಡ್ತಾರೋ ಅವನಿಗೆ ಮುಂದಿನ ಜನ್ಮಗಳು ಕಡಿಮೆ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಆದ್ರೆ ನಾವು 400 ಜನ್ಮಗಳಂತ ಅನ್ಕೊಂತೀವಿ. ಬುದ್ಧಿ ಬುದ್ಧಿ ಹೆಚ್ಚು ಕಲಿಸ್ಕೊಂಡು ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಈ ರೀತಿಯಲ್ಲಿ ಧ್ಯಾನ ಮಾಡ್ತಾ ನಾವೇನ್ ಮಾಡ್ಕೋಬಹುದು ಅಂದ್ರೆ, ನಮ್ಗೆ ನಮ್ಮ ಮುಂದಿನ ಜನ್ಮಗಳು ಕಮ್ಮಿ ಮಾಡ್ಕೋಬಹುದು ಅಂತ ಅರ್ಥ. ಈಗ ಇಬ್ರು ವಿದ್ಯಾರ್ಥಿಗಳು ಒಂದೇ ಸ್ಕೂಲಲ್ಲಿ, ಒಂದೇ ಕ್ಲಾಸಲ್ಲಿ ಓದ್ತಾ ಇರ್ತಾರೆ. ಒಬ್ಬನು ಒಳ್ಳೆ ಮಾರ್ಕ್ಸ್ ತಗೊಂತಾನೆ, ಇನ್ನೊಬ್ಬನು ಮಾರ್ಕ್ಸ್ ಕಡಿಮೆ ತಗೊಂತಾನೆ ಅಲ್ವಾ? ಅಲ್ಲಿ ಲೋಯರು, ಆವರೇಜು, ಬೆಸ್ಟ್, ಗುಡ್ ಅಂಡ್ ಬೆಸ್ಟ್, ಆ ರೀತಿಯಲ್ಲಿ ಸ್ಟೂಡೆಂಟ್ಸ್ ಇರ್ತಾರ ಇಲ್ಲ? ಅದೇ ರೀತಿಯಲ್ಲಿ ನಾವು ಅಷ್ಟೇ ಆಧ್ಯಾತ್ಮಿಕ ಜ್ಞಾನದಲ್ಲಿ ಇದೀವಿ. ಆದ್ರೆ ಇಲ್ಲಿ ನಿಮ್ಮ ಬುದ್ಧಿ ಎಷ್ಟು ಚುರುಕಾಗಿದೆ, ಬುದ್ಧಿಯನ್ನು ಎಷ್ಟು ಚೆನ್ನಾಗಿ ನೀವು ಬಳಸ್ಕೊಂತಾ ಇದ್ದೀರಾ, ಆ ರೀತಿಯಲ್ಲಿ ಇರುವಾಗ ನಿಮ್ಮ ಜನ್ಮಗಳನ್ನು ಯಾವ ರೀತಿಯಲ್ಲಿ ನೀವು ಕಡಿಮೆ ಮಾಡ್ಕೋಬಹುದು ಅಂದ್ರೆ, ಈ ಜನ್ಮ ರಾಹಿತ್ಯವನ್ನು ಎಷ್ಟು ಫಾಸ್ಟ್ ಆಗಿ ಹೊಂದಬಹುದು. ಒಂದೇ ಜನ್ಮದಲ್ಲಿ ಜ್ಞಾನೋದಯ ಪಡೆದಂತ ಮಿಲೇರಪ್ಪ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗತ್ತೆ ಅಲ್ವಾ? ಮಿಲೇರಪ್ಪ ಜೀವನವನ್ನು ನಾವೆಲ್ಲರೂ ತಿಳ್ಕೊಂಡಿದ್ವಿ. ನಮ್ಮ ಬೆಳಗ್ಗಿನ ಕ್ಲಾಸಲ್ಲಿ ಮಿಲೇರಪ್ಪ ಜೀವನ, ಒಂದೇ ಜನ್ಮದಲ್ಲಿ ಅವರು ಜ್ಞಾನೋದಯ ಪಡೆರುವಂತ ಮಹಾನ್ ವ್ಯಕ್ತಿ ಅಲ್ವಾ? ಅದು ನಮ್ಗೆ ಯಾಕೆ ಸಾಧ್ಯವಾಗಲ್ಲ? ಸಾಧ್ಯವಾಗತ್ತೆ. ಮತ್ತೆ ಅದು ನಿಮ್ಮ ನಿರ್ಣಯಕ್ಕೆ ಬಿಟ್ಟಿರೋದು. ಓಕೆ, ನೀವು ಯಾವ ರೀತಿಯಲ್ಲಿ ನಿಮ್ಮ ಜೀವನವನ್ನು ನಡೆಸ್ಕೊಂತೀರಾ, ಬುದ್ಧಿಯನ್ನು ಎಷ್ಟು ಬಳಸ್ಕೊಂತೀರಾ, ನಿಮ್ಮ ಪರಿಶ್ರಮ ಹೇಗಿರ್ತದೆ,
ನಿಮ್ಮ ಆಧ್ಯಾತ್ಮಿಕ ದಾರಿಯಲ್ಲಿ ಎಷ್ಟು ಚೆನ್ನಾಗಿ ನೀವು ಆಯ್ಕೆ ಮಾಡ್ಕೊಂತೀರಾ, ಇವೆಲ್ಲದ ಮೇಲೆ ಡಿಪೆಂಡ್ ಆಗಿ, ಅರ್ಥ ಆಯ್ತಾ, ನಿಮ್ಮ ಜೀವನದಲ್ಲಿ ಇದೇ ಜೀವನ ಕೊನೆ ಜೀವನ ಆಗತ್ತಾ, ಇದೇ ಜೀವನ ನಾನು ಕೊನೆಯದಾಗಿ ಮಾಡಿಕೊಂಡು ಜ್ಞಾನೋದಯವನ್ನು ಪಡ್ಕೊಂಡು ನಾನು ಉನ್ನತ ಆತ್ಮ ಆಗಿ ಪರಿವರ್ತನೆ ಒಂದು ಪರಿವರ್ತನೆ ಹೊಂದಿ ಪೂರ್ಣ ಆತ್ಮ ಆಗಿ ನಾನು ಬೆಳೆಯಬೇಕಂದ್ರೆ ಅವಕಾಶ ಇದೆಯಾ? ಖಂಡಿತ ಇದೆ. ಅದಕ್ಕೋಸ್ಕರ ಈ ಕರ್ಮ ಸಿದ್ಧಾಂತವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಏನು ಕರ್ಮಗಳು ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು, ಸೊ ಯಾವ ರೀತಿಯಲ್ಲಿ ನಾವು ಆ ಕರ್ಮ ಸಿದ್ಧಾಂತವನ್ನು ಅನ್ವಯಿಸ್ಕೋಬೇಕು ನಮ್ಮ ಜೀವನದಲ್ಲಿ, ಪ್ರತಿಯೊಂದು ಕ್ಷಣದಲ್ಲಿ ಎಚ್ಚರಿಕವಾಗಿ ಜೀವನ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಆ ರೀತಿಯಲ್ಲಿ ಯಾರ್ಯಾರು ಮಾಡ್ತಾರೋ ಕರ್ಮ ಸಿದ್ಧಾಂತ ಒಳಗಾಗಿ ಕರ್ಮ ಸಿದ್ಧಾಂತವನ್ನು ಅನ್ವಯಿಸ್ಕೊಂತ ನಾವು ನಮ್ಮ ಜೀವನವನ್ನು ಮುಂದಕ್ಕೆ ನಡೆಸಿದ್ರೆ ಈ ರೀಇನ್ಕಾರ್ನೇಷನ್ ನಾವು ತಪ್ಪಿಸ್ಕೊಂತೀವಿ ಖಂಡಿತವಾಗಿ. ಲಾ ಆಫ್ ರೀಇನ್ಕಾರ್ನೇಷನ್ ಪುನರ್ಜನ್ಮ ಸಿದ್ಧಾಂತ ಏನ್ ಹೇಳ್ತದೆ? ಪುನರಪಿ ಮರಣಂ ಪುನರಪಿ ಜನನಂ ಅಂತ ಹೇಳ್ತಾ ಇದೆ. ಪದೇ ಪದೇ ಬರಬೇಕು ಹೋಗ್ಬೇಕಂತ ಹೇಳ್ತಾ ಇದೆ. ಆದ್ರಿಂದ ತಪ್ಪಿಸ್ಕೋಬಹುದು. ಕರ್ಮ ಸಿದ್ಧಾಂತ ಯಾರು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡ್ತಾರೋ, ಓಕೆ, ನಿಷ್ಕಾಮ ಕರ್ಮ ಇಸ್ ದ ಬೆಸ್ಟ್ ಕರ್ಮ. ಅರ್ಥ ಆಯ್ತಾ? ಆಮೇಲೆ ಇನ್ನೊಂದಿದೆ, 50% ಪ್ರಾಪಂಚಿಕ ಕರ್ಮ, 50% ಆಧ್ಯಾತ್ಮಿಕ ಕರ್ಮ. ನಾವೆಲ್ಲರೂ ಸಂಸಾರವೇ ನಿರ್ವಾಣ ಹೊಂದಬೇಕಂತ ಭಾವಿಸಿರುವಂಥ ವ್ಯಕ್ತಿಗಳು 50% ಆಧ್ಯಾತ್ಮಿಕ ಕರ್ಮ, 50% ಪ್ರಾಪಂಚಿಕ ಕರ್ಮ ಮಾಡಬೇಕು. ಮಾಡಿದರೆ ನಾವು ಕರ್ಮ ಸಿದ್ಧಾಂತದಿಂದ ನಾವು ತಪ್ಪಿಸ್ಕೊಂಡು ಕರ್ಮ ಚಕ್ರದಿಂದ ಬಿಡುಗಡಾಗಿ ನಾವು ಆಚೆ ಕಡೆ ಹೋಗುವಂಥ ಅವಕಾಶ ಹೆಚ್ಚಾಗಿದೆ. ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಸ್ನೇಹಿತರೆ, ಈಗ ಅರ್ಥ ಆಯ್ತಲ್ಲ? ಸೊ ನಾವು ಅನೇಕ ಅನುಭವಗಳು ಅಂದ್ರೆ ಕರ್ಮಗಳು ಮಾಡ್ತೀವಿ, ಕರ್ಮದಿಂದ ಒಂದು ಕರ್ಮ ಮಾಡ್ತೀವಿ, ಅದರ ಫಲಿತ ಅನುಭವಿಸ್ತೀವಿ. ಉದಾಹರಣೆಗೆ, ನಾನು ಹಿಂದಿನ ಜೀವನದಲ್ಲಿ ಯಾರನ್ನೋ ಒಂದು ರೀತಿಯಲ್ಲಿ ಸಾಯಿಸಿದ್ದೀನಿ, ಇಲ್ಲಾಂದ್ರೆ ಯಾರನ್ನೋ ಒಂದು ರೀತಿಯಲ್ಲಿ ಅವರನ್ನು ಫಿಸಿಕಲ್ ಆಗಿ ಟಾರ್ಚರ್ ಮಾಡಿದ್ದೀನಿ, ಇಲ್ಲ ಏನೋ ಮಾಡಿರ್ತೀನಿ. ಈ ಜನ್ಮದಲ್ಲಿ ಅದರ ಫಲಿತವಾಗಿ ನಾನು ಒಂದು ಕ್ಯಾನ್ಸರು ಇನ್ನೊಂದು ಅನುಭವಿಸ್ತಾ ಇರ್ತೀನಿ ಅಲ್ವಾ? ಸೊ ಯಾವಾಗ ನೀವು ಅನುಭವಿಸ್ತಿರೋ ಒಂದು ಒಂದು ಕೆಟ್ಟ ಅನುಭವ ಇವಾಗ ಅನುಭವಿಸ್ತಿರಲ್ಲ, ಆ ಕರ್ಮ ಸಿದ್ಧಾಂತ ಫಲಿತ ಅನುಭವಿಸ್ತಿರಲ್ಲ, ಖಂಡಿತ ನಿಮ್ಮಲ್ಲಿ ಏನ್ ಮಾಡ್ತದೆ ಗೊತ್ತಾ? ಪರಿವರ್ತನ ಸ್ಟಾರ್ಟ್ ಆಗತ್ತೆ. ನೋಡ್ಕೊಳ್ಳಿ. ಈಗ ಒಂದು ವ್ಯಕ್ತಿಗೆ ಎಲ್ಲಾ ಚೆನ್ನಾಗಿದೆ ಅಂತ ಇಟ್ಕೊಳ್ಳಿ, ಜೀವನ ಎಲ್ಲಾ ಚೆನ್ನಾಗಿದ್ರೆ ಅವನ ಅಹಂಕಾರ ಕಡಿಮೆ ಆಗಲ್ಲ, ಅವನಲ್ಲಿ ಆ ಮೋಹ ಕಡಿಮೆ ಆಗಲ್ಲ, ಅವನಲ್ಲಿ ಸೊ ಒಂದು ಆಶೆ ಕಡಿಮೆ ಆಗಲ್ಲ. ಇದೆಲ್ಲ ಹಾಗೆ ಕಂಟಿನ್ಯೂ ಮಾಡ್ತಾನೆ ಅವನು, ಈ ಜೀವನ ಎಲ್ಲ ಹಾಗೆ ಕಲಿತಾನೆ ಅಲ್ವಾ? ಅದೇ ಒಂದು ಬ್ರೇಕ್ ಆಗಿದೆ ಅಂತ ಇಟ್ಕೊಳ್ಳಿ ಅವನ ಜೀವನದಲ್ಲಿ, ಆ ಬ್ರೇಕ್ ಆಗಿದ ತಕ್ಷಣವೇ ಯೋಚನೆ ಮಾಡ್ತಾನೆ, ಯಾಕೆ ಈ ತರ ಆಯ್ತು, ಯಾಕೆ ಈ ತರ ಆಯ್ತು ಅಂತ ಯೋಚನೆ ಮಾಡಿ 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 ಏನ್ ಮಾಡ್ತಾನೆ? ಪರಿವರ್ತನಕ್ಕೆ ಶುರು ಮಾಡ್ಕೊಳ್ತಾನೆ. ಅವನ ಜೀವನ ಪರಿವರ್ತನ ಶುರು ಆಗತ್ತೆ ಅಲ್ವಾ? ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ ಕಷ್ಟಗಳು, ದುಃಖ, ಅನುಮಾನ ಏನು ಬಂದ್ರು ಇವೆಲ್ಲ ನಮ್ಮ ಒಳ್ಳೆ ಪರಿವರ್ತನಕ್ಕೋಸ್ಕರ, ನಮ್ಮ ಒಳ್ಳೆ ಬೆಳವಣಿಗೆಗೋಸ್ಕರ ಬರ್ತವೆ ಬಿಟ್ಟು ಅದು ಯಾವುದೇ ರೀತಿಯಲ್ಲಿ ನಿಮ್ಮನ್ನ ಹಾಳು ಮಾಡ್ಬೇಕಂತ ಯಾವುದೇ ರೀತಿ ಇಲ್ಲ. ಅದಕ್ಕೆ ನಾನು ಹೇಳಿದ್ ಮೊದಲನೇ ಪದ ನಾನು ಹೇಳಿದ್ದೀನಿ, ಇದು ಶಿಕ್ಷೆ ಅಲ್ಲ, ಇದು ಶಿಕ್ಷಣ ಅಂತ ನಾನು ಹೇಳಿದ್ದೀನಿ. ದೇವರು ಕೊಟ್ಟೋ ಶಿಕ್ಷಣ ಅಂದ್ರೆ ಇಟ್ಸ್ ಎ ಟ್ರೈನಿಂಗ್, ಇಟ್ಸ್ ನಾಟ್ ಪನಿಷ್ಮೆಂಟ್. ಅರ್ಥ ಆಯ್ತಾ? ಡೋಂಟ್ ಎವರ್ ಥಿಂಕ್ ದಟ್ ಯು ಆರ್ ಗೆಟಿಂಗ್ ಪನಿಷ್ಡ್ ಬಿಕಾಸ್ ಆಫ್ ಯುವರ್ ರಾಂಗ್ ಡೂಯಿಂಗ್ಸ್. ದೇರ್ ಇಸ್ ನಥಿಂಗ್ ರಾಂಗ್, ದೇರ್ ಇಸ್ ನಥಿಂಗ್ ರೈಟ್ ಆನ್ ದಿಸ್ ಅರ್ತ್ ಪ್ಲಾನೆಟ್. ಈ ಹೋಲ್ ವಿಶ್ವ, ಈ ವಿಶ್ವದಲ್ಲಿ ಯಾವುದೇ ತಪ್ಪು ರೈಟ್ ಅಂತ ಯಾವುದಿಲ್ಲ, ಇದು ಅನುಭವ ಮಾತ್ರವೇ. ಎವ್ರಿಥಿಂಗ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ಫಾರ್ ವಾಟ್? ಸೋಲ್. ಅಂದ್ರೆ ಈ ಆತ್ಮಕ್ಕೆ ಪ್ರತಿ ಒಂದು ಅನುಭವ ಬಿಟ್ಟು ಇನ್ನೇನು ಇಲ್ಲ. ಅನುಭವ ಬಿಟ್ಟರೆ ಇನ್ನು ಏನು ಅನ್ಯದ ಶರಣಂ ನಾಸ್ತಿ, ಇನ್ನು ಯಾವುದೂ ಇಲ್ಲ ಮಿತ್ರರೆ, ಪ್ರತಿಯೊಂದು ಅನುಭವನೇ. ಅದಕ್ಕೆ ನೆಕ್ಸ್ಟ್ ಸಿದ್ಧಾಂತ ಏನ್ ಹೇಳ್ತದೆ ಗೊತ್ತಾ? ಪುರೋಗಮನ ಸಿದ್ಧಾಂತ ಅಂತ ಹೇಳ್ತದೆ. ನೋಡಿ, ನೀವು ಕರ್ಮ ಮಾಡಿ ಕರ್ಮ ಫಲಿತ ಅನುಭವಿಸಿ, ಅದರಿಂದ ಒಂದು ಒಂದು ಸಾರಾಂಶ ತಗೊಳ್ಳಿ, ಅದನ್ನು ಅನ್ವಯಿಸಿಕೊಳ್ಳಿ, ಮತ್ತೆ ಜೀವನವನ್ನು ಪರಿವರ್ತನೆ ಮಾಡ್ಕೊಳ್ಳಿ. ಓಕೆ, ನಿಮ್ಮ ದುಃಖ ರಾಹಿತ್ಯದಿಂದ ಆಚೆ ಕಡೆ ಬರೋಕ್ಕೆ ಪ್ರಯತ್ನ ಮಾಡಿ. ಅದಕ್ಕೂ ಬೇಕಾಗಿರುವಂತ ಯೋಗಿಗಳಿದ್ದಾರೆ, ಪುಂಗವರಿದ್ದಾರೆ, ಮಾಸ್ಟರ್ಸ್ ಇದ್ದಾರೆ, ಸ್ವಾಧ್ಯಾಯ ಇದೆ, ಸಜ್ಜನ ಸಂಗತಿ ಇದೆ, ಎಲ್ಲ ಭಾಗವಹಿಸಿ ನಿಮ್ಮ ಜೀವನವನ್ನು ಉದ್ಧಾರ ಮಾಡ್ಕೊಂತ ಹೋಗಿ. ಆ ಥರ ಉದ್ಧಾರ ಮಾಡ್ಕೊಂತ ಪ್ರತಿ ಒಂದು ಜನ್ಮ ನಿಮ್ಗೆ ಏನಾಗತ್ತೆ ಗೊತ್ತಾ? ಪುರೋಗಮನ, ಅದೇನೋ ತಿರೋಗಮನ. ಅದಕ್ಕೆ ದ ಲಾ ಆಫ್ ಕಾನ್ಸ್ಟಂಟ್ ಪ್ರೋಗ್ರೆಷನ್ ಈ ಸಿದ್ಧಾಂತ ಏನ್ ಹೇಳ್ತದೆ ಅಂದ್ರೆ, ಪುರೋಗಮನ ಸಿದ್ಧಾಂತ ಏನ್ ಹೇಳ್ತದೆ ಅಂದ್ರೆ ಮಿತ್ರರೆ, ಪ್ರತಿಯೊಂದು ಜೀವನ ನೀವು ಏನ್ ತಗೊಂತೀರ ಭೂಮಿ ಮೇಲೆ, ಈ ಗ್ರಹ ಮೇಲೆ, ಇಲ್ಲ ಇನ್ನೊಂದು ಗ್ರಹದ ಮೇಲೆ, ಇನ್ನೊಂದು ಪ್ಲಾನೆಟ್ ಮೇಲೆ, ಎಲ್ಲಾದ್ರೂ ತಗೊಳ್ಳಿ ಈ ವಿಶ್ವದಲ್ಲಿ, ನಿಮ್ಮ ಲೈಫ್ ಅನ್ನೋದು, ನಿಮ್ಮ ಜನನ ಅನ್ನೋದು, ಎಲ್ಲಾದ ಕಡೆ ಏನಿರ್ತದೆ ಗೊತ್ತಾ? ಪುರೋಗಮನ ಸಿದ್ಧಾಂತ. ಅಂದ್ರೆ ಇಸ್ ಆಲ್ವೇಸ್ ಕಾನ್ಸ್ಟಂಟ್ ಪ್ರೋಗ್ರೆಷನ್. ಹೇಗೆ ಅಂದ್ರೆ, ನಾವೊಂದು ಕರ್ಮ ಮಾಡಿದ್ರು ಅದರ ಫಲಿತ ಅನುಭವಿಸ್ತಾ ಇದ್ರು, ಅದರಿಂದ ನಿಮ್ಗೆ ಏನ್ ಬರುತ್ತೆ? ನಿಮ್ಮಲ್ಲಿ ಪರಿವರ್ತನೆ ಆಗತ್ತೆ. ಅಲ್ಲಿ ನೀವೊಂದು ಅನುಭವ ತಗೊಂತೀರಾ. ನಿಮ್ಮ ಆತ್ಮಕ್ಕೆ ಅನುಭವ ಅಷ್ಟೇ ಅದು. ನೀವು ಅನ್ಕೋಬಹುದು, ಈ ದೇಹಕ್ಕೆ ನೋವು ಆಗ್ತಾ ಇದೆ, ಈ ದೇಹ ಕಷ್ಟ ಆಗಿದೆ, ಈ ದೇಹ ಅನುಭವಿಸಕ್ ಸಾಕಾಗ್ತಾ ಇಲ್ಲ, ಸಾಧ್ಯವಾಗ್ತಾ ಇಲ್ಲ ಅಂತ ನಿಮ್ಗೆ ಹೆಂಗೋ ಅನ್ಸ್ಬೋದು. ಆದ್ರೆ ಆತ್ಮಕ್ಕೆ ಅದಿಲ್ಲ.
ಆತ್ಮ ಒಂದು ರೀತಿಯಲ್ಲಿ ಹೇಗಿರ್ತದೆ ಅಂದ್ರೆ ಅದು ಯಾವುದನ್ನು ಕೆಟ್ಟದು ಒಳ್ಳೆಯದಾಗಿ ತಗೊಳಲ್ಲ. ಏನ್ ತಗೊಂತಂದ್ರೆ ಅದರಿಂದ ಅನುಭವ. ಉದಾಹರಣೆಗೆ ಏನೋ ಒಂದು ವ್ಯಕ್ತಿ ಕಳ್ತನ ಮಾಡ್ತಾನೆ. ಅವನು ಯಾವಾಗ್ಲೂ ಕಳ್ತನ ಮಾಡ್ತಾನೆ ಇರ್ತಾನೆ ಅವನು, ಅಲ್ವಾ? ಆದ್ರೂ ಅವನ ಒಳಗಡೆ ನೋಡಿ ಆತ್ಮ ಹಂಗೆ ಇರ್ತದ, ಆತ್ಮ ಹೊಟ್ಟೋಗ್ತದ ಅವನು ಬಿಟ್ಟು. ಅವನ ಜೀವನ ಪರ್ಯಾಂತ ಕಳ್ತನ ಮಾಡ್ತಾನೆ. ತಪ್ಪಲ್ಲ ಅದು ಆಕ್ಚುಲಿ? ಇನ್ನೊಬ್ರು ನೋವು ಕೊಡೋದು ತಪ್ಪಲ್ವಾ? ಮತ್ತೆ ಅವನು ಕಾಚ್ಕೊಂಡು ಅವನ ಒಳಗಡೆ ಆತ್ಮ ಹೇಗಿರ್ತದೆ? 80 ವರ್ಷ 70 ವರ್ಷ ಯಾಕಿರುತ್ತೆ ಮತ್ತೆ? ಯಾಕೆ ದೇವರು ಅವನಿಗೆ ಅವಕಾಶಗಳು ಕೊಡ್ತಾ ಇದ್ದಾನೆ? ಅವನು ಎತ್ಕೊಂಡು ಹೋಗ್ಬೋದಲ್ಲ. ಇವನು ಸಾಕ, ಇವನು ವೇಸ್ಟ್, ಇವನು ಜನ್ಮನೇ ವೇಸ್ಟ್ ಈ ಭೂಮಿ ಮೇಲೆ ಅಂತ ಕಟ್ ಮಾಡ್ಬೋದಲ್ಲ. ಮಾಡೋದಿಲ್ಲ. ಯಾಕೆ? ಅವನಿಗೆ ಅವಕಾಶಗಳು ಕೊಡ್ತದೆ. ಆ ಆ ಆತ್ಮನು ಬೆಳವಣಿಗೆ ಆಗ್ಬೇಕು. ಆತ್ಮಗಳು ಯಾರು? ಈ ಈ ಸೃಷ್ಟಿಕರ್ತ ಮಕ್ಕಳು ಎಲ್ಲ. ನೋಡಿ, ಒಂದು ತಾಯಿ ತಂದೆಗೆ ನಾಲ್ಕು ಜನ ಮಕ್ಕಳಿರ್ತಾರೆ. ಎಲ್ಲರೂ ಒಂದೇ ರೀತಿಯಲ್ಲಿ ಇರ್ತಾರ? ಎಲ್ಲರೂ ವಿಭಿನ್ನ ಸ್ವಭಾವ ಹೊಂದಿರ್ತಾರೆ, ಅಲ್ವಾ? ಆದ್ರೆ ಒಂದು ಒಂದು ಮಕ್ಕಳನ್ನ ಅಂದ್ರೆ ಒಂದು ಮಗನ್ ಜಾಸ್ತಿ ಚೆನ್ನಾಗಿ ನೋಡ್ಕೊಳ್ಳೋದು, ಇನ್ನು ಮಗನ್ ಬಿಡೋದು, ಆ ಥರ ಮಾಡ್ತಾರ? ವ್ಯತ್ಯಾಸ ತೋರಿಸ್ತಾರ? ಇಲ್ವಲ್ಲ. ಅವ್ರ ಪ್ರೇಮೆ ಕರುಣ ಏನೇ ಇದ್ರು ಎಲ್ಲರಿಗೂ ಈಕ್ವಲ್ ಆಗಿ ಸಮಾನವಾಗಿ ಎಲ್ಲರನ್ನೂ ಸರಿಯಾದ ರೀತಿಯಲ್ಲಿ ನೋಡ್ಕೊಂತಾರೆ. ಅದೇ ರೀತಿಯಲ್ಲಿ ಈ ಸೃಷ್ಟಿಕರ್ತ, ಈ ಪರಮಾತ್ಮ, ಈ ಪೂರ್ಣಾತ್ಮ ಏನ್ ಮಾಡ್ತಾ ಅಂದ್ರೆ ಎಲ್ಲ ಅಂಶಾತ್ಮಗಳು, ಇಡೀ ವಿಶ್ವದಲ್ಲಿರುವಂತ ಎಲ್ಲ ಅಂಶಾತ್ಮಗಳಿಗೆ ಅವಕಾಶ ಕೊಡ್ತಾನೆ. ಏನಂತ ಹೇಳ್ಕೊಂತಾರೆ ಗೊತ್ತಾ? ಏನಂತ ಅನ್ಕೊಂತಾರ ಅಂದ್ರೆ ಅವರು ಪೂರ್ಣಾತ್ಮ ಆಗಿ ಈ ಆತ್ಮ ಶೈಶವಾತ್ಮ ಆಗಿದೆ, ಅದಕ್ಕೆ ಇಷ್ಟೆಲ್ಲ ತಪ್ಪುಗಳು ಮಾಡ್ತಾ ಇದೆ. ನೋ ಪ್ರಾಬ್ಲಮ್ ಅಟ್ ಆಲ್. ಮೊದಲನೇ ತರಗತಿಯಲ್ಲಿ ಮೊದಲನೇ ತರಗತಿ ತರನೇ ನಾವು ಬಿಹೇವ್ ಮಾಡ್ತೀವಿ, ಅಲ್ವಾ? 2ನೇ ತರಗತಿ, 2ನೇ ಕ್ಲಾಸು, 3ನೇ ಕ್ಲಾಸು, 5ನೇ ಕ್ಲಾಸ್ ಓದ್ತಾ ಓದ್ತಾ ಏನಾಗುತ್ತೆ, ನಮ್ಮಲ್ಲಿ ಪರಿಣಿತಿ ಹೆಚ್ಚಾಗತ್ತೆ. ಅದೇ ರೀತಿಯಲ್ಲಿ ಹೀಗೆ ಜಸ್ಟ್ ಹುಟ್ಟಿರುವಂತ ಒಂದು ಆತ್ಮ ಶೇಷವಾತ್ಮ ಆಗಿ ಮೊದಲನೇ ಅನುಭವ ತಗೊಂತಾ ಇರುವಾಗ ತಪ್ಪುಗಳೇ ಮಾಡ್ತಾರೆ. ಮತ್ತೆ ಅವನಿಗೂ ಒಂದು 70 ವರ್ಷ 80 ವರ್ಷ ಟೈಮ್ ಕೊಡುತ್ತೆ. ಯಾವುದು? ಈ ಸೃಷ್ಟಿಕರ್ತ ಕೊಡ್ತಾನೆ. ಅವನು ಅನುಭವಿಸ್ಬೇಕು. ಅವನು ನಿಧಾನವಾಗಿ ಹಂತವಾಗಿ ಈ ಜನ್ಮ ಆದ್ಮೇಲೆ ನೆಕ್ಸ್ಟ್ ಜನ್ಮಕ್ಕೆ ಕಲಿತಾನೆ. ಅವನು ತಪ್ಪುಗಳು ಮಾಡ್ತಾನೆ, ಅದು ಅನುಭವಿಸ್ತಾನೆ, ಮತ್ತೆ ಅದರಲ್ಲೇ ಸ್ವಲ್ಪ ಕಲ್ಸ್ಕೊಂತಾನೆ. ಈ ರೀತಿಯಲ್ಲಿ ಹೋಗ್ತಾ 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 ಸ್ವಲ್ಪ ಪರಿಣಿತಿ ಹೊಂದುವಾಗ ಶೇಷವಾತ್ಮ, ಬಾಲಾತ್ಮ, ಯುವಾತ್ಮ, ಪ್ರೌಢಾತ್ಮ, ವೃದ್ಧಾತ್ಮ, ಕೊನೆಯದಾಗಿ ವಿಮುಖಾತ್ಮ, ಕೊನೆಯದಾಗಿ ಅನೇಕಾತ್ಮ ಆಗ್ತಾನೆ ಅವನು. ನೋಡಿದ್ರ? ಇಷ್ಟೆಲ್ಲ ಆತ್ಮ ದಶೆಗಳಿದೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕೆ ಇಷ್ಟೆಲ್ಲ ಆತ್ಮ ದಶೆಗಳು ಅಂದ್ರೆ ಎಷ್ಟೋ ಜನ್ಮಗಳು ಪಡಿತಾನೆ. ಒಂದೊಂದು ಆತ್ಮ ಅಂಶಾತ್ಮ ಬಿಡುಗಡೆ ಆಗಿದ್ಮೇಲೆ ಅನೇಕ ಜನ್ಮಗಳಿಗೆ ಪಡೆದು ಅವನು ಕೊನೆಯದಾಗಿ ಪೂರ್ಣಾತ್ಮ ಆಗಿ ಅವನು ಬೆಳವಣಿಗೆ ಆಗ್ತಾನೆ. ಅವಾಗ ಪೂರ್ಣಾತ್ಮ ಅಂದ್ರೆ ಹುಟ್ಟಿರೋ ಒಂದು ಜನ್ಮ ಕೊಟ್ಟಿರುವಂತ ಪೂರ್ಣಾತ್ಮ ಇದೆಯಲ್ಲ, ಅದೇ ರೀತಿಯಲ್ಲಿ ಇವರು ತಯಾರಾಗ್ತಾರೆ. ಅಷ್ಟುವರೆಗೂ ನಮ್ಮ ನಿರಂತರ ಪ್ರಯಾಣ, ಈ ಈ ಸೋಲ್ ಜರ್ನಿ, ಆತ್ಮದ ಪ್ರಯಾಣ ಸಾಗ್ತಾ ಇರ್ತದೆ ಮಿತ್ರರೇ. ಅದು ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ತಪ್ಪು ರೈಟ್ ಅಂತ ಏನಿಲ್ಲ, ಎಲ್ಲಾನು ಒಂದು ಅನುಭವ ತಗೊಂಡೋದು ಮುಂದಕ್ಕೆ ಹೋಗ್ತಾ ಇರೋದು. ಅದಕ್ಕೆ ಪುರೋಗಮನವೇ ಬಿಟ್ಟು ತಿರೋಗಮನ ಯಾವುದೂ ಇಲ್ಲ. ನಾವು ಅನ್ಕೊಂಡಿದ ಪ್ರಕಾರ ಯಾರೋ ಕೆಟ್ಟ ಪಾಪ ಮಾಡಿದಾನೆ, ಅವನು ಜೈಲಿಗೆ ಹೋಗಿದ್ದಾನೆ ಅಂದ್ರೆ ಅವನು ಅಲ್ಲಿಗೆ ಮುಗೀತು ಅಂತಲ್ಲ, ತಪ್ಪು. ಆ ಥರ ಅನ್ಕೋಬಾರ್ದು. ನೋ 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 ನೋ, ಈಸ್ ಆಲ್ಸೋ ಗ್ರೋಯಿಂಗ್. ಅಲ್ಲಿ ಅವನೇನು ತಪ್ಪು ಮಾಡಿದ್ದಾನೆ ಅಲ್ಲಿ ಪಶ್ಚಾತ್ತಾಪ ಪಡ್ತಾನೆ, ಯೋಚನೆ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಅದು ಮಾಡಬಾರ್ದಂತಾನೆ ಯೋಚನೆ ಮಾಡ್ಕೊತಾನೆ. ಅವರಲ್ಲಿ ಪರಿವರ್ತನೆ ಶುರು ಆಗತ್ತೆ. ಅವನ ಆಚೆ ಕಡೆ ಬಂದ್ಮೇಲೆ ಅವನ ಜೀವನ ಚೇಂಜ್ ಮಾಡ್ಕೊತಾನೆ, ಅಲ್ವಾ? ಆ ರೀತಿ ಇರುವಾಗ ವೇರ್ ದ ಕ್ವಶನ್ ಆಫ್ ರೆಗ್ರೆಷನ್? ಹಿಂದೆ ಹೋಗೋದು ಏನಿದೆ, ಮುಂದಕ್ಕೆ ಹೋಗೋದು ಮಾತ್ರ ಇದೆ. ತಪ್ಪಲ್ಲಿ ಎಷ್ಟೇ ಕೆಟ್ಟ ತಪ್ಪಾಗ್ಲಿ, ಅವನು ಎಷ್ಟೋ 10 ಜನ ಕೊಲೆ ಮಾಡ್ಲಿ ಪರವಾಗಿಲ್ಲ, ಆದ್ರೆ ಕೊಲೆ ಮಾಡ್ಬೇಕಂತ ನಾನು ಹೇಳ್ತಾ ಇಲ್ಲ. ಅವನ ಭಾವನೆಗಳು, ಏನ್ ಹೇಳ್ತೀವಿ, ಅವನ ಲಕ್ಷಣಗಳು ಆ ರೀತಿಯಲ್ಲಿ ಇತ್ತು. ಆ ಜನ್ಮದಲ್ಲಿ ಆ ಸಮಯದಲ್ಲಿ ಅವನ ಲಕ್ಷಣಗಳು ಆ ರೀತಿಯಲ್ಲಿ ಇದೆ. ಅದನ್ನು ಅವನು ಅನುಭವಿಸಿದ ಮೇಲೆ ನೋಡಿ, ಮತ್ತೆ ಆಚೆ ಕಡೆ ಬಂದು ಪಶ್ಚಾತ್ತಾಪ ಬಂದ ಮೇಲೆ ಅವನಲ್ಲಿ ಪರಿವರ್ತನಾ ಸಂಸ್ಕರಣ ಆಗತ್ತೆ. ಇದೆಲ್ಲ ಅವಕಾಶ ಯಾರು ಕೊಡ್ತಾ ಇದ್ದಾರೆ? ಸೃಷ್ಟಿಕರ್ತ ಕೊಡ್ತಾ ಇದ್ದಾನೆ, ಎಲ್ಲರೂ ಕೊಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ನಮಗೂ ಕೊಡ್ತಾನೆ. ಅರ್ಥ ಮಾಡ್ಕೊಂಡ್ರೆ ಇದು ಕಾನ್ಸ್ಟಂಟ್ ಪ್ರೋಗ್ರೆಷನ್ ಆಗ್ತಾ ಇರ್ತದೆ. ಆದ್ರೆ ಯಾರ್ಯಾರು ಈ ರೀತಿಯಲ್ಲಿ ಈ ಜೀವನದಲ್ಲಿ ಮುಂದಕ್ಕೆ ಹೋಗ್ತಾ ಇರ್ತಾರೋ ಅವ್ರಿಗೆ ಅಲ್ಲಿ ಆ ಜೀವನ ಪರಿವರ್ತನೆ, ಆ ಪ್ರೋಗ್ರೆಷನ್ ತುಂಬಾ ಚೆನ್ನಾಗಿ ಆಗ್ಬೇಕಂದ್ರೆ, ಅದಕ್ಕೂ ಸ್ಪೀಡ್ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಸ್ವಲ್ಪ ಏನ್ ಜೋಡಿಸ್ಬೇಕಂದ್ರೆ ಧ್ಯಾನ ಜೋಡಿಸ್ಬೇಕು. ಅದನ್ನೇ ಈ ಸಿದ್ಧಾಂತ ಪ್ರತಿಪಾದನೆ ಮಾಡ್ತಾರೆ. ಇಲ್ಲಿ ಯೋಗ ಸಿದ್ಧಾಂತ ಅಂತ ಪ್ರತಿಪಾದನೆ ಮಾಡ್ತಾರೆ. ನೋಡಿ, ಯೋಗ ಸಿದ್ಧಾಂತ ಏನ್ ಹೇಳುತ್ತೆ ಗೊತ್ತಾ? ನಾವೆಲ್ಲ ನಾರ್ಮಲ್ ಜೀವನ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಈಗ ನಿಮ್ಮ ಜೀವನದಲ್ಲಿ ಯೋಗ ಅನ್ನೋದು ಅದನ್ನು
ಜೊತೆ ಮಾಡ್ಕೊಳ್ಳಿ, ಅಂದ್ರೆ ಐಕ್ಯ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನೋಡಿ, ಈಗಾಗಲೇ ಇಷ್ಟು ಮಾಸ್ಟರ್ಸ್ ನಾವು ಎಲ್ಲಿದ್ದೀವಿ ಇಲ್ಲಿ ಅಲ್ವಾ? ಸೊ ಇವರೆಲ್ಲ ಧ್ಯಾನ ಮುಂದೆ ಜೀವನ, ಧ್ಯಾನ ಆಮೇಲೆ ಜೀವನ ಒಂದ್ಸರಿ ಕಂಪೇರ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗತ್ತೆ. ಜಸ್ಟ್ ಅದು ಹೇಳ್ಕೊಂಡ್ರೆ ಅದೇ ಈ ಸಿದ್ಧಾಂತ ಏನ್ ಹೇಳ್ಕೊತಂದ್ರೆ ಯೋಗ ಸಿದ್ಧಾಂತ ಅಂತ ಪ್ರತಿಪಾದನೆ. ಅದನ್ನ ಏನಂತಂದ್ರೆ ದ ಲಾ ಆಫ್ ಹ್ಯಾಸ್ನಿಂಗ್ ದಿ ಸ್ಪೀಡ್, ದ ಲಾ ಆಫ್ ಹ್ಯಾಸ್ನಿಂಗ್ ದಿ ಪ್ರೋಗ್ರೆಸ್ ಅಂತ ಹೇಳ್ತೀವಿ ನಾವು. ದ ಲಾ ಆಫ್ ಹ್ಯಾಸ್ನಿಂಗ್ ದಿ ಪ್ರೋಗ್ರೆಸ್ ಅಂದ್ರೆ ನಾವು ಈಗಾಗಲೇ ಹೊಂದಿರುವಂತ ಪುರೋಗತಿ ಏನಿದೆಯೋ ಅದನ್ನು ಇನ್ನೂ ಹೆಚ್ಚು ಸ್ಪೀಡ್ ಆಗಿ ಮುಂದಕ್ಕೆ ಹೋಗೋಕ್ಕೆ ನಾವು ಯೋಗ ಜತ ಮಾಡ್ಕೋಬೇಕು. ಅಂದ್ರೆ ಈ ಯೋಗ ಅಂದ್ರೆ ಧ್ಯಾನ, ಸ್ವಾಧ್ಯಾಯ, ಸಜನ ಸಾಂಗತ್ಯ ಇವೆಲ್ಲನೂ ಜೋಡಿಸ್ಕೋಬೇಕು ನಾವು. ಸಮಗ್ರ ಸ್ವಾಸ್ಥ್ಯ ಇವೆಲ್ಲ ನಾವು ಜೋಡಿಸ್ಕೊಂಡಿದ್ಮೇಲೆ ಏನಾಗತ್ತೆ ಗೊತ್ತಾ? ನಮ್ಮ ಜೀವನದಲ್ಲಿ ಈಗ ನೋಡ್ಕೊಳ್ಳಿ ಬೆಳವಣಿಗೆ ಹೆಂಗಿರ್ತದೆ ಅಂದ್ರೆ ತುಂಬಾ ಸ್ಪೀಡ್ ಆಗಿರುತ್ತೆ. ನೀವೇ ನೋಡ್ಕೊಳ್ಳಿ, ನೀವೇ ಒಂದು ಉದಾಹರಣೆ. ನಾವೆಲ್ಲರೂ ಇದಕ್ಕೊಂದು ಉದಾಹರಣೆ ಅಂತ ಹೇಳ್ಬೋದು ಅಲ್ವಾ? ಇದಕ್ಕೆ ಮುಂಚೆ ಹೇಗಿತ್ತು ನಮ್ಮ ಜೀವನ? ಹೇಗೋ ನಡೀತಾ ಇತ್ತೆ, ಏನೋ ನಡೀತಾ ಇದೆ, ಹೋಗ್ತಾ ಇದೆ, ಬೆಳಗ್ಗೆ ಆಗ್ತಾ ಇದೆ, ಮತ್ತೆ ನೈಟ್ ಆಗ್ತಾ ಇದೆ, ಮತ್ತೆ ತಿನ್ನೋದು, ಮತ್ತೆ ಸ್ವಲ್ಪ ಏನೋ ಗೊತ್ತಿರುವಂತ ಸ್ವಲ್ಪ ಕೆಲಸಗಳು ಮಾಡೋದು, ಪ್ರತಿಯೊಂದಕ್ಕೂ ಟೆನ್ಷನ್ ತಗೊಳೋದು, ಪ್ರತಿಯೊಂದಕ್ಕೂ ದುಃಖ ಅನುಭವಿಸೋದು, ಇಷ್ಟೇ ನಮ್ಗೆ ಗೊತ್ತಿರೋದು ಅಲ್ವಾ? ಈಗ ಆಫ್ಟರ್ ಯೋಗ ದ ಲೈಫ್ ಈಸ್ ಸೋ ಬ್ಯೂಟಿಫುಲ್, ಸೋ ಫಾಸ್ಟರ್, ಸೋ ಇಂಟ್ರೆಸ್ಟಿಂಗ್ ಅಲ್ವಾ? ಇಟ್ ಹಸ್ ಬಿಕಮ್ ರಿಯಲಿ ನೈಸ್ ಅಂತ ಎಲ್ಲರೂ ನಿಮ್ಮ ನಿಮ್ಮ ಅನುಭವನೇ ಹೇಳ್ತಾ ಇದೆ ಅಲ್ವಾ? ಅದನ್ನೇ ಈ ಸಿದ್ಧಾಂತ ಹೇಳೋದು. ಪ್ರತಿಯೊಬ್ಬರು ಇದು ಜೋಡಿಸ್ಕೊಂಡ್ರೆ ಸೊ ಏನಾಗುತ್ತೆ? ನಿಮ್ಮ ಪುರೋಗತಿ ವೇಗವಂತವಾಗತ್ತೆ. ನೀವು ಎಷ್ಟೋ ಜನ್ಮಗಳು ಇಲ್ಲೇ ಒಡೆದಾಗ್ಬೋದು. ಅಂದ್ರೆ 400 ಜನ್ಮದಲ್ಲಿ ನೀವು ಉದಾಹರಣೆಗೆ ಈ ಸ್ಥಿತಿಗೆ ಬರ್ಬೇಕಂದ್ರೆ 300 ಜನ್ಮ ದಾಟಿರ್ತೀರ. ಇನ್ನು ಇನ್ನೂ 100 ಜನ್ಮಗಳು ಮಾಡ್ಬೇಕಲ್ಲ, ಬೇಕಾಗಿಲ್ಲ. ಇನ್ನೂ 20 ಜನ್ಮಲೋ ಇಲ್ಲೊಂದು ಇನ್ನೂ 10 ಜನ್ಮಗಳೇ ಒಡೆದಾಕ್ಬೋದು. ಇನ್ನೂ ನೀವು ನಿರ್ಣಯ ಮಾಡ್ಕೊಂಡ್ಬಿಟ್ರೆ ಇದೇ ಜನ್ಮ ಕೊನೆ ಜನ್ಮನೂ ಮಾಡ್ಕೋಬಹುದು. ನೋಡಿ ಎಷ್ಟು ಅವಕಾಶಗಳು ಕೊಟ್ಟಿದ್ದಾವೆ ಈ ಸೃಷ್ಟಿ ಅಲ್ವಾ? ಅದಕ್ಕೆ ಇದೇನಂತ ಕರೀತಾರೆ? ಯೋಗ ಸಿದ್ಧಾಂತ ಅಂತ ಪ್ರತಿಪಾದನೆ ಮಾಡ್ತಾರೆ. ಅದೇ ಕೊನೆ ಸಿದ್ಧಾಂತ. ಅದಕ್ಕಿಂತ ನೆಕ್ಸ್ಟ್ ಒಂದು ಸಿದ್ಧಾಂತ ಇದೆ. ಆದ್ರೆ ಈ ಯೋಗ ಸಿದ್ಧಾಂತದಲ್ಲಿ ಇದು ಹೇಳಿದಕ್ಕೆ ಯಾಕಂದ್ರೆ ನಾವೆಲ್ಲರೂ ಧ್ಯಾನಿಗಳಾಗಿ ಮಾಸ್ಟರ್ಸ್ ಆಗಿ ನಮ್ಮ ಜೀವನವನ್ನು ಅತಿ ವೇಗವಂತವಾಗಿ, ನಮ್ಮ ಜನ್ಮ ಪ್ರಣಾಳಿಕೆಯನ್ನು ಅತಿ ವೇಗವಂತವಾಗಿ, ಅತಿ ಫಲವಂತವಾಗಿ ನಾವು ಮುಂದಕ್ಕೆ ನಡೆಸ್ಕೊಳಕ್ಕೆ ಯೋಗ ಸಿದ್ಧಾಂತ ಹೇಳುತ್ತೆ. ಪ್ರತಿಯೊಬ್ಬರು ನಾವು ಅನುಭವಿಸ್ತಾ ಇದ್ದೀವಿ ಸ್ನೇಹಿತರೆ. ಈಗ ನೆಕ್ಸ್ಟ್ ಕೊನೆಯದಾಗಿ ದ ಲಾ ಆಫ್ ಇನ್ಫಿನಿಟಿ ಅಂದ್ರೆ ಅನೇಕ ಸಿದ್ಧಾಂತ ಏನ್ ಹೇಳ್ತದೆ ಅಂದ್ರೆ ಅದು ಹೇಳೋದು ನಾವು ನಮಗೂ ಅನೇಕ ರೀತಿಯಲ್ಲಿ ಈ ಭೂಮಿ ಮೇಲೆ ಈ ವಿಶ್ವದಲ್ಲಿ ನಾವು ನಡ್ಸ್ಕೋಬಹುದು. ಪ್ರತಿಯೊಂದಕ್ಕೂ ಅಂದ್ರೆ ಆಪ್ಷನ್ಸ್ ಇರುತ್ತೆ. ನಮಗೆ ಒಳ್ಳೇದು ಮಾಡ್ಬೇಕಂದ್ರೆ ಆಪ್ಷನ್ ಇದೆ, ಕೆಟ್ಟದ್ದು ಮಾಡ್ಬೇಕಂದ್ರೆ ಆಪ್ಷನ್ ಇದೆ ಅಲ್ವಾ? ಪ್ರತಿಯೊಂದಕ್ಕೂ ಆಪ್ಷನ್ಸ್ ಇರುತ್ತೆ. ಅದೇ ರೀತಿಯಲ್ಲಿ ಈ ಭೂಲೋಕ ಒಂದೇ ಅಂತ ಅನ್ಕೊಂಡ್ರೆ ತಪ್ಪು. ಈಗ ಈ ಭೂಮಿ ಮೇಲೆ ಈ ಯೋಗ ಸಿದ್ಧಾಂತದಿಂದ ನಾವು ಅದ್ಭುತವಾದ ರೀತಿಯಲ್ಲಿ ಜೀವನ ಮಾಡಬಹುದು. ಆದ್ರೆ ಜೀವನ ಅಂದ್ರೆ ಮರಣಾಂತರ ಜೀವನನೂ ಇದೆ ಅಲ್ವಾ? ಅದು ತಿಳಿಸ್ಕೊಡೋದೇ ಈ ಸಿದ್ಧಾಂತ ಏನ್ ಹೇಳ್ತದೆ ಅಂದ್ರೆ ಅನೇಕ ಲೋಕಗಳಿದೆ. ಇನ್ನು ನೀವು ಈ ಲೋಕ ಒಂದೇ ಅನ್ಕೋಬಿಡಿ. ಈ ಲೋಕ ಒಂದೇ ಅನ್ಕೊಂಡ್ರೆ ತಪ್ಪಾಗತ್ತೆ. ಅನೇಕ ಗ್ರಹಗಳಿದೆ, ಅನೇಕ ನಕ್ಷತ್ರಗಳಿದೆ, ಅನೇಕ ಲೋಕಗಳೂ ಇದೆ ಅಂತ ಹೇಳ್ತದೆ. ಅರ್ಥ ಆಯ್ತಾ? ಆ ರೀತಿಯಲ್ಲಿ ನಾವು ಯಾವಾಗ ಅರ್ಥ ಮಾಡ್ಕೊಂತೀವೋ ಸ್ನೇಹಿತರೆ, ಅವಾಗ ಏನಂತಂದ್ರೆ ನಾವು ಪರಿಪೂರ್ಣ ವ್ಯಕ್ತಿ ಆಗ್ತೀವಿ. ಅರ್ಥ ಆಯ್ತಾ? ಈ ಸಿದ್ಧಾಂತ ಏನ್ ಹೇಳ್ತಂದ್ರೆ ನೀವು ಪರಿಪೂರ್ಣ ವ್ಯಕ್ತಿ ಆಗ್ಬೇಕು ಅಂದ್ರೆ, ಪರಿಪೂರ್ಣ ಮಾಸ್ಟರ್ ಆಗ್ಬೇಕಂದ್ರೆ ನಿಮಗೆ ಈ ಸಿದ್ಧಾಂತನೂ ತಿಳಿಬೇಕಾಗತ್ತೆ. ಏನಂತದು? ಈ ವಿಶ್ವದಲ್ಲಿ ಅನೇಕ ಲೋಕಗಳಿದೆ, ಈ ಒಂದು ಭೂಲೋಕನೇ ಅಲ್ಲ. ಓಕೆ, ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು ಅಂತ ಆ ವಿಷಯ ತಿಳ್ಕೊಂಡಿದ ಮೇಲೆ ನಮ್ಮ ಜೀವನ ಇನ್ನೂ ಸುಂದರವಾಗಿರತ್ತೆ. ಅಂದ್ರೆ ಇಲ್ಲಿಂದ ನಾವು ಈ ಭೂಮಿನ ಬಿಟ್ಟು ಹೋಗ್ತಾ ಇದೀವಿ, ಇನ್ನು ಏನಿಲ್ಲ, ಜೀವನ ಇಲ್ಲ ಅಂತ ಅನ್ಕೊಳ್ಳೋದು ಏನ್ ಬೇಕಾಗಿಲ್ಲ. ವಿ ಹ್ಯಾವ್ ಮೆನಿ ಲೋಕಾಸ್ ಹೇಳ್ತಾರೆ. ಜೀಸಸ್ ಕ್ರೈಸ್ಟ್ ಹೇಳ್ತಾರೆ, ದೇರ್ ಆರ್ ಮೆನಿ ಮ್ಯಾನ್ಷನ್ಸ್ ಇನ್ ದ ಕಿಂಗ್ಡಮ್ ಆಫ್ ಮೈ ಫಾದರ್ ಅಂತ ಹೇಳ್ತಾನೆ. ಅಥವಾ ದೇರ್ ಆರ್ ಮೆನಿ ಮ್ಯಾನ್ಷನ್ಸ್ ಇನ್ ದ ಕಿಂಗ್ಡಮ್ ಆಫ್ ಮೈ ಫಾದರ್ ಅಂತ ಹೇಳ್ತಾನೆ. ಯಾರು? ಜೀಸಸ್ ಕ್ರೈಸ್ಟ್ ಅಲ್ವಾ? ಆ ರೀತಿಯಲ್ಲಿ ಮೆನಿ ಮ್ಯಾನ್ಷನ್ಸ್ ಅಂದ್ರೆ ಮೆನಿ ಲೋಕಾಸ್ ಅಂತ. ಸೊ ಇದು ಅರ್ಥ ಮಾಡ್ಕೊಂಡ್ರೆ ಇದನ್ನು ಅನೇಕ ಸಿದ್ಧಾಂತ ಅಂತ ಹೇಳ್ತಾರೆ. ಸೊ ಇಷ್ಟೆಲ್ಲ ನಾವು ಸ್ನೇಹಿತರೆ ಇವತ್ತು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ವಿ. ಸೊ ಇದರಿಂದ ನಮಗೂ ಪೂರ್ಣವಾಗಿ ಒಂದು ಆಧ್ಯಾತ್ಮಿಕ ಶಾಸ್ತ್ರ ಒಂದು ರೀತಿಯಲ್ಲಿ ಮೊದಲಿನಿಂದ ಲಾಸ್ಟ್ ವರ್ಗು ಅರ್ಥ ಆಗ್ತದೆ. ಇದನ್ನು ಪಾಲನೆ ಮಾಡೋಣ. ಇನ್ನು ಅನೇಕ ಕಾನ್ಸೆಪ್ಟ್ಸ್ ನಮ್ಮ ಹತ್ರ ಇದೆ. ನಮ್ಮ ಪತ್ರಿಜಿ ಗುರುಗಳು ಇಂಥ ಅನೇಕ ಕಾನ್ಸೆಪ್ಟ್ಸ್ ತಯಾರು ಮಾಡಿದ್ದಾರೆ. ಸೊ ಅವೆಲ್ಲ ನಾವು ತಿಳ್ಕೊಂಡು ನಮ್ಮ ಆತ್ಮನು ನಾವು ಉದ್ಧಾರ ಮಾಡ್ಕೊಳ್ಳೋಣ ಅಂತ ಹೇಳ್ತಾ
ಇಂದಿನ ಈ ಮಾತುಗಳನ್ನ ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದ.